ತಕ್ಷಣ ಕರ್ನಾಟಕದಲ್ಲೂ ಆ ಸರ್ನೇಮ್ ಇದೆ, ಕೆಲವೊಂದು ಮನೆತನದ ಹೆಸರಿದೆ. ನಾನು ಕರ್ನಾಟಕದವರು ಅಂದ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಬೇರೆ ಸ್ಟೇಟ್ ಇಂದ ಬಂದ್ರು. ಬಹಳ ಕನ್ನಡದ ಸಿನಿಮಾದಲ್ಲಿ ಈಗ ಕಾಣಿಸ್ಕೊಂಡಿದ್ದೀರಾ. ನೆಕ್ಸ್ಟ್ ಇಲ್ಲೇ ಮನೆ ಮಾಡುವಂತ ಎಲ್ಲಾ ಅವಕಾಶಗಳು. ಕನ್ನಡ ಕಲ್ತಿದ್ದಾರೆ ಕನ್ನಡ ಕಲ್ತಿದ್ದಾರೆ. ಸೊ ಬಹಳ ಫ್ರೆಶ್ ಆಗಿ ಕಾಣುವಂತ ಒಂದು ಆನ್ ಸ್ಕ್ರೀನ್ ಜೋಡಿ ಇದು. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಇನ್ನೊಂದು ಪ್ರಮುಖ ಪಾತ್ರ ಸೆಕೆಂಡ್ ಲೀಡ್ ನಲ್ಲಿ ನಮ್ಮ ಕನ್ನಡದ ಹುಡುಗಿ ಸಮೀಕ್ಷಾ ಅವ್ರು ಕಾಣಿಸ್ಕೊಳ್ತಾರೆ. ಸಮೀಕ್ಷಾ ಅವ್ರ ಹೆಸರಿನಲ್ಲಿದೆ ಹೇಳ್ತದೆ, ಸಮೀಕ್ಷಾ ನಂಗೆ ಗೊತ್ತು ನಿಮ್ ಹೆಸರು ಸಮೀಕ್ಷಾ ಅಂತ. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಟೆಕ್ನಿಷಿಯನ್ಸ್ ಲವ್ಲಿ ಇಡೀ ತಂಡಕ್ಕೆ ಮತ್ತೊಂದ್ಸಲ ಸ್ವಾಗತವನ್ನ ಕೋರ್ತಾ, ಲವ್ಲಿ ಸಿನಿಮಾ ಅಂದ ತಕ್ಷಣ ನಾನೀಗ ಟ್ರೇಲರ್, ಈಗಷ್ಟೇ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಟ್ರೇಲರ್ ಬಗ್ಗೆ ಮಾತಾಡೋದಾದ್ರೆ, ಲವ್ಲಿ ಟೈಟಲ್ ಕೇಳಿದಂತ ಪ್ರತಿಯೊಬ್ರು, ನನ್ನ ಹಾಗೆ ಪ್ರತಿಯೊಬ್ರು ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಇದೊಂದು ಔಟ್ ಅಂಡ್ ಔಟ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಇರ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಟ್ರೇಲರ್ ನೋಡಿದ್ಮೇಲೆ ನಮ್ಗೊಂದು ಐಡಿಯಾ ಸಿಕ್ಕಿದೆ, ಎಷ್ಟು ಎಕ್ಸ್ಕ್ಲೂಸಿವ್ ಆಗಿ ಮಾಸ್ ಕಂಟೆಂಟ್ ಇದೆ, ಎಷ್ಟು ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದಾರೆ ನಮ್ ಹೀರೋ ಅಂತ. ಸೊ ಅದೊಂಚೂರು ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಇನ್ನೊಂದ್ ಕಡೆ ಪ್ರೀತಿ ಅಥವಾ ಈ ತರದ್ ಒಂದು ಡ್ರಾಮಾ, ಈ ಕಥೆಗಳನ್ನ ಪ್ರೆಸೆಂಟ್ ಮಾಡುವಾಗ ಪ್ರತಿ ಸಲ ಈಗ ಯಾವ್ದೋ ಲವ್ ಸ್ಟೋರಿ ಅಥವಾ ಅದು ಕನೆಕ್ಟೆಡ್ ಆಗಿರೋ ಕತೆ ಅಂದಾಗ ಈ ನಿರ್ದೇಶಕರು ಹೆಂಗ್ ಅದನ್ನ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋಂತ ಒಂದು ವಿಚಾರ ಇರುತ್ತೆ. ಟ್ರೇಲರ್ ಅಥವಾ ಇಲ್ಲಿವರೆಗೂ ಏನೆಲ್ಲ ಗ್ಲಿಮ್ಸಸ್ ನಮಗ್ ಸಿಕ್ಕಿದೆ, ಚೇತನ್ ಅವರು ಬಹಳನೇ ಭರವಸೆ ಹುಟ್ಟಿಸಿರುವಂತ ಒಬ್ಬ ನಿರ್ದೇಶಕ ಅಂತ ಹೇಳ್ಬಹುದು. ಹಾಗೆ ನಾನು ಮತ್ತೊಂದ್ಸಲ ಹೇಳ್ತೀನಿ, ಆನ್ ಸ್ಕ್ರೀನ್ ಇರುವಂತ ಅಷ್ಟು ಸ್ಟಾರ್ ಕಾಸ್ಟ್ ಬಹಳ ಅದ್ಭುತವಾಗಿ ಎಲ್ಲರೂ ಕಾಣಿಸ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ನೋಡಿರ್ತೀರ, ಎಲ್ಲರೂ ಚೆನ್ನಾಗಿ ಎಫರ್ಟ್ ಹಾಕಿ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀವಿ. ನೀವು ಸಪೋರ್ಟ್ ಎಲ್ಲ ಬೇಕಾಗುತ್ತೆ ನಿಮಗೆ. ಮೂವಿಯಲ್ಲಿ ಎಲ್ಲರೂ ಅವರ ಎಫರ್ಟ್ ತುಂಬಾನೇ ಹಾಕಿದ್ದಾರೆ. ಚಾಲೆಂಜಸ್ ತುಂಬಾ ಇತ್ತು. ನಾವು ಯಾವ ಥರ ಹೊಸದಾಗಿ ಏನಾದ್ರು ಕೊಡ್ಬೇಕಂತ ಪ್ರಯತ್ನ ಮಾಡಿದ್ದೀವಿ. ನೀವು ಮೂವಿ ನೋಡಿ ನೀವು ಹೇಳ್ಬೇಕು. ಥ್ಯಾಂಕ್ ಯು. ಏನು ಚಾಲೆಂಜಿಂಗ್ ಅನಿಸ್ತಾರೆ ನನಗೆ ಸಿನಿಮಾಟೋಗ್ರಫಿ ಚಾಲೆಂಜಿಂಗ್ ಅಂದರೆ ಸಿಂಗಲ್ ಶಾಟ್ಸ್ ಇತ್ತು. ಆ್ಯಂಡ್ ಮರಳಲ್ಲಿ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಇವಾಗ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಹೋದ್ರೆ ಪ್ರತಾಪ್ ಸರ್ಗೆ ಸೆಟ್ ಹಾಕೋದು, ಮರಳಲ್ಲಿ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಅದು ತುಂಬ ಚಾಲೆಂಜ್ ಇತ್ತು. ಆರ್ಟಿಸ್ಟ್ ಅಂತ ಬಂದರೆ ವರ್ಷ ಸರ್ಗೆ ಪರ್ಫಾರ್ಮೆನ್ಸ್, ನಾನು ಸ್ಟೆಫಿ ಮ್ಯಾಮ್, ಅದೇ ಇದು ಸಿಂಗಲ್ ಶಾಟ್ ಫೈಟಾ? ಸಿಂಗಲ್ ಶಾಟ್ ಫೈಟ್ ಬಿಟ್ಟು ಇನ್ನೂ ಸ್ವಲ್ಪ ಚಾಲೆಂಜಿಂಗ್ ಶಾಟ್ಸ್ ಇದೆ. ಅದು ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಆಕ್ಷನ್ ಸೀಕ್ವೆನ್ಸ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಭಯ ಆಗ್ತಾ ಇದೆ, ಬಿಕಾಸ್ ಬಿಗ್ ಸ್ಕ್ರೀನ್ ಅಲ್ಲಿ ಆಡಿಯನ್ಸ್ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಎಸ್ಪೆಷಲಿ ನನ್ನ ಅಂತ. ಅಂಡ್ ಈ ಟೀಮ್ ಅಲ್ಲಿ ಪಾರ್ಟ್ ಆಗಿರೋದಕ್ಕೂ ತುಂಬಾ ಖುಷಿ ಆಗ್ತದೆ, ಬಿಕಾಸ್ ವೆರಿ ಲವ್ಲಿ ಟೀಮ್, ಲವ್ಲಿ ಪ್ರೊಡಕ್ಷನ್ ಹೌಸ್. ಮೂವಿ ಆಲ್ಸೋ ಅಂಡ್ ಸ್ಕ್ರಿಪ್ಟ್ ವೈಸ್ ಆಲ್ಸೋ ತುಂಬಾ ಅದ್ಭುತವಾಗಿದೆ. ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಏನೇನ್ ಬೇಕು ಒಂದು ಮೂವಿಗೆ, ಮ್ಯೂಸಿಕ್, ಸ್ಟೋರಿ ಅಂಡ್ ಎವ್ರಿಥಿಂಗ್ ಎಲ್ಲಾನು ಇದೆ ಅಂತ ಹೇಳ್ಬೋದು. ಸ್ವಲ್ಪ ಭಯ ಆಗ್ತದೆ, ಸಾರಿ. ಸೊ ನನ್ನ ಕ್ಯಾರೆಕ್ಟರ್ ವೆರಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬಂದು ಹೋಗುತ್ತೆ ಅಂಡ್ ತುಂಬಾ ಇಂಪ್ಯಾಕ್ಟ್ ಬರುತ್ತೆ. ಸೊ ಈ ತರ ಸ್ಮಾಲ್ ಕ್ಯಾರೆಕ್ಟರ್ಸ್ ನ ಒಂದು ಒಳ್ಳೆ ರೀತಿಯಲ್ಲಿ ಡಿಫೈನ್ ಮಾಡಿ ತೋರಿಸೋದು ಕಷ್ಟ. ಬಟ್ ನಮ್ ಚೇತನ್ ಸರ್ ತುಂಬಾ ಸ್ವೀಟ್ ಆಗಿ ಅಂಡ್ ತುಂಬಾ ಡಿಗ್ನಿಫೈಡ್ ಆಗಿ ಕ್ಯಾರೆಕ್ಟರ್ ನ ಇಟ್ಟಿದ್ದಾರೆ. ಅಂಡ್ ಎಲ್ಲಾ ಟೆಕ್ನಿಷಿಯನ್ಸು ತುಂಬಾ ಸಪೋರ್ಟಿವ್ ಆಗಿದ್ರು. ಯಾರು ಏನೋ ಪ್ರೆಷರೈಸ್ ಮಾಡೋದಾಗ್ಲಿ ಅಥವಾ ಅವ್ರು ಕಮ್ಮಿ ಅವ್ರು ಜಾಸ್ತಿ ಅಂತಲ್ಲ, ತುಂಬಾ ಡೀಟೇಲಿಂಗ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಐಮ್ ಎಕ್ಸೈಟೆಡ್, ನೋಡ್ಬೇಕು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ಖಂಡಿತ ನಂಬಿಕೆ ಇದೆ, ಬಿಕಾಸ್ ಈ ತರ ಒಂದು ಲವ್ ಓರಿಯೆಂಟೆಡ್ ಕಮರ್ಷಿಯಲ್ ಫೈಟ್, ಸೊ ಎಲ್ಲಾನು ಇದೆ, ಏನು ಇಲ್ಲ ಅಂತಾನೆ ಹೇಳಕ್ಕಾಗಲ್ಲ. ಮ್ಯೂಸಿಕ್ ಅಂತೂ ನಾನು ಅವತ್ತಿಂದ ಇವತ್ತು ಕೇಳ್ತಾನೆ ಇದ್ದೀನಿ. ಎವ್ರಿ ಸಿಂಗಲ್ ಟೈಮ್ ಅದನ್ನ ಕೇಳಿದಾಗೆಲ್ಲ ಹೊಸದಾಗಿ ಕೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಸೊ ನಾನು ಹೆಡ್ ಶೇಕ್ ಮಾಡದೆ ಕೂರಕ್ ಆಗೋದಲ್ಲ, ಆ ತರ ಇದೆ ಮ್ಯೂಸಿಕ್. ಸೊ ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಕಾನ್ಫಿಡೆನ್ಸ್. ಓಕೆ, ಥ್ಯಾಂಕ್ ಯು. ಗುಡ್. ಓಕೆ, ಫಸ್ಟ್ ಆಫ್ ಆಲ್ ಪ್ರೆಸ್ ಅಂಡ್ ಮೀಡಿಯಾ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ಲೈಕ್ ಐ ಟೋಲ್ಡ್ ಯು, ಇದು ನಂದು ಕನ್ನಡದಲ್ಲಿ ಮೊದಲನೇ ಸಿನಿಮಾ ಆ್ಯಂಡ್ ಬಿನ್ ವೆರಿ ಫಾರ್ಚುನೇಟ್. ತುಂಬ ಖುಷಿ ಆಗ್ತಿದೆ ಟು ಬಿ ಅ ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಐ ಥಿಂಕ್ ಮೋಸ್ಟ್ ಆಫ್ ಯು ಗಾಟ್ ಟು ನೋ ನನ್ನ ಹೆಸರು ಸ್ಟೆಫಿ ಪಟೇಲ್ ಅಂತ. ಸೊ ಇನಿಷಿಯಲಿ ನನಗೆ ಕನ್ನಡ ಗೊತ್ತೇ ಇರಲಿಲ್ಲ, ಬಟ್ ಐ ಆಮ್ ವೆರಿ ಫಾರ್ಚುನೇಟ್ ದಟ್ ಈ ಫಿಲ್ಮ್ ಲವ್ಲಿ ಅಲ್ಲಿ ಐ ಗಾಟ್ ಟು
learn this beautiful Kannada language. I'll be forever thankful for that. ಈ ಫಿಲ್ಮ್ ಅಲ್ಲಿ ನನ್ನ ಹೆಸರು ಜನನಿ ಅಂತ, and ಈ ಪಾತ್ರ ನನಗೆ ತುಂಬಾ ಹತ್ರ. It is and I think Janani is one of the toughest characters that I've played till date in my film career. Playing Janani was not easy. Janani goes through this journey of tumba emotions, tumba pain, lot of happiness, all these different zones that she plays, and ಈ ಪಾತ್ರ ಪ್ಲೇ ಮಾಡೋಕ್ಕೆ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ. And I would be forever thankful to Abu Anasa Creations, Ravindra sir, Balu sir, all my producers for giving me this beautiful Kannada debut. They have treated me like family, and is why I continuously kept saying Karnataka nange second mane, because nange I feel that ನನ್ನ co-actor Vashishtha Simha sir ಜೊತೆ ಆಕ್ಟ್ ಮಾಡ್ತೀನಿ. It was an honor, sir. You are an amazing secured actor, and working beside him was such a great experience. ನಮ್ಮ ನಿರ್ದೇಶಕ Chetan sir, he's not here, but he is such a visionary director, and playing Janani became little easy for me because of Chetan sir. So yes, thank you so much, Ashwin sir. I've always thanked you. You've made me look so pretty. So thank you so much. I'm sure you all have seen the visuals, and that's because of Ashwin sir. Music, Anup sir, Pratap sir for the art. Working with Dhatana, Master Dhatana, it's been an honor, sir. Please, Nimma Ashirwada, I really want. It's been an honor to work with you. Such a lovely experience, Agitu. And yes, Kannada ನನಗೆ ಕೇಳಕ್ಕೆ ತುಂಬಾನೇ ಇಷ್ಟ, ಮಾತಾಡಕ್ಕೆ ತುಂಬಾನೇ ಇಷ್ಟ. And at last, press and media, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಆ್ಯಂಡ್ ಜೂನ್ 14ಕ್ಕೆ ಲವ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಆ್ಯಂಡ್ ನಿಮ್ಮ ಆಶೀರ್ವಾದ, ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸ್ಟೆಫಿ. ನಿಜವಾಗ್ಲೂ ನೀವು ಕನ್ನಡ ಚಿತ್ರರಂಗದ ಸಿನಿ ಪ್ರೇಕ್ಷಕರಿಗೆ, ಕನ್ನಡಿಗರಿಗೆ ತುಂಬಾ ಹತ್ರ ಆಗ್ತೀರಾ, ತುಂಬಾ ಬೇಗ. ತುಂಬಾ ಒಳ್ಳೇದಾಗಲಿ ನಿಮಗೆ. ಇವಾಗ ಸ್ವಲ್ಪ ಆರಾಮಾಗಿ ಉಸಿರಾಡ್ತಾ ಇರೋದು, ಬಿಕಾಸ್ ಅಲ್ಲಿಂದ ಇಲ್ಲಿವರೆಗೂ ಬುಕ್ ಇಟ್ಕೊಂಡು ಬರ್ಕೊಂಡು ಬಂದಿದ್ದಾರೆ ಎಲ್ಲ ಏನೇನು ಮಾತಾಡಿ ಕುತ್ಕೊಂಡಾಗ್ಲೂ ಬೈ ಹರ್ಟ್ ಇವಾಗ ಉಸಿರಾಡಿ. ಎಲ್ರಿಗೂ ನಮಸ್ಕಾರ. ಮೊದಲು ಈ ಸಿನಿಮಾ ನನಗೆ ಶುರುವಾದಾಗ ನನಗೆ ನಂದೀಶ್ ಅಂತ ಅಪ್ರೋಚ್ ಮಾಡ್ತಾರೆ. ಈ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ರು ಮೊದಲು. ಅದನ್ನು ಡೈರೆಕ್ಟರ್ ಜೊತೆ ಮಾತಾಡಿದಾಗ ತುಂಬ ಡೆಪ್ತ್ ಇದೆ ಈ ಕತೆ ಕೇಳಿದಾಗ. ನಿಮಗೆ ನನಗೆ ಆಗಲಿ ಅನ್ಸುತ್ತೆ, ಈ ಸಿನಿಮಾ ನೋಡಿದ್ಮೇಲೆ ಮಾತಾಡೋದು ತುಂಬ ಆ್ಯಕ್ಟ್ ಅಂತ ಅನ್ಕೋತೀನಿ. ಹಾಗಾಗಿ ಅದನ್ನ ಅಪೋಷನ್ಸ್ ಬಿಟ್ಟು ಮಾಡ್ತಾ ಇಲ್ಲ. ಸಿನಿಮಾ ಸಕ್ಸಸ್ ಒಂದು ಮತ್ತೆ ಪ್ರೆಸ್ ಮೀಟಲ್ಲಿ ಆ ವಿಚಾರ ನಾನು ಪ್ರಸ್ತಾಪ ಮಾಡ್ತೀನಿ. ಇನ್ನು ಕೆಲಸ ಅಂತ ಬಂದಾಗ ಆಲ್ಮೋಸ್ಟ್ ಈ ಮೂವಿಲಿ 60% ಸೆಟ್ಟಲ್ಲೇ ಮಾಡಿದ್ದೀವಿ, ಅಂದರೆ ಫುಲ್ ಕಂಪ್ಲೀಟ್ ಸೆಟ್ಟಲ್ಲೇ ಮಾಡಿದ್ದೀವಿ. ಅದು ಸೆಟ್ ಅಂತ ಅನಿಸ್ತಿರೋ ಥರದಲ್ಲಿ ಕಾಣಿಸ್ಬಾರ್ದು ನಾವು ಪ್ರಯತ್ನ ನಾವು ಮಾಡಿದ್ದೀವಿ. ಸಾಕಷ್ಟು ಜನ ಹೇಳ್ತಿದ್ರೆ ಅದು ಸೆಟ್ ಅಂತ ಅನಿಸ್ತಿಲ್ಲ ಅನ್ನೋದು, ಅದೊಂದು ಭಾಳ ಖುಷಿ ಆಗ್ತಿದೆ ನನಗೆ ನನ್ನ ವೈಯಕ್ತಿಕವಾಗಿ. ಪರ್ಟಿಕ್ಯುಲರ್ ಹೇಳಬೇಕು ಅಂತ ಹೇಳಿದ್ರೆ ಅಶ್ವಿನ್ ಸರ್ ಹೇಳಿದಂಗೆ ಆ ಉಡುಪಿ ಪೋಷನ್ ಮನೆ ಇದೆಯಲ್ಲ, ಅದು ತುಂಬ ನಮ್ಗೆ ಚಾಲೆಂಜಿಂಗ್ ಆಗಿತ್ತು. ಅಂದರೆ ನಮ್ಗೆ ಬಂದಿರೋ ರಿಪೋರ್ಟ್ ಪ್ರಕಾರದಲ್ಲಿ ಯಾರು ಮರಳು ಮೇಲೆ ಡೂಪ್ಲೆಕ್ಸ್ ಮನೆ ಕಟ್ಟಿಲ್ಲ ಅಂತೆ. ಮರಳು ಮೇಲೆ, ಸಮುದ್ರದ ದಡದ ಮರಳು ಮೇಲೆ. ಆ ಮರಳು ಮೇಲೆ ಕಟ್ಟೋದು ತುಂಬ ಶಾರ್ಟ್ ಟೈಮ್ ಇತ್ತು. ಅದು ತುಂಬ ಕಷ್ಟ ಕೂಡ ಆಗಿತ್ತು ನಮಗೆ. ಅದನ್ನ ನಾವು ತುಂಬ ಚಾಲೆಂಜಸ್ ತಗೊಂಡು ಮಾಡಿದ್ವಿ. ನೆಕ್ಸ್ಟ್ ಅದ್ರ ಬಗ್ಗೆ ಒಂದಷ್ಟು ವಿಡಿಯೋಸು ಮತ್ತೆ ಇದಿದೆ. ನೆಕ್ಸ್ಟ್ ನಾವು ಬಿಡ್ತಾ ಹೋಗ್ತೀವಿ ಅದು ಹ್ಯಾಕ್ ಮಾಡಿದ್ವಿ ಏನು ಅಂತ. ಅದರಲ್ಲಿ ಒಂದು ವಿಚಾರ ಏನು ಅಂದ್ರೆ, ನಾವು ಶೂಟ್ ನಡೆಯೋ ಟೈಮಲ್ಲಿ ಒಂದು ವಿಂಡ್ ಸ್ಪೀಡ್ ಅಂತಿತ್ತು. ಅಲ್ಲಿ ವಿಂಡ್ ಸ್ಪೀಡ್ 9 ಇದ್ರೆ ಫಿಶಿಂಗ್ ಹೋಗಕ್ ಬಿಡಲ್ಲ. ನಾವು ಸಮುದ್ರದ ದಡದಲ್ಲಿ ಇರೋದ್ರಿಂದ 9 ವಿಂಡ್ ಸ್ಪೀಡ್ ಇದ್ದಾಗ ಫಿಶಿಂಗ್ ಹೋಗೋದಿಲ್ಲ. ಅವತ್ತಿಂದ 26 ವಿಂಡ್ ಸ್ಪೀಡ್ ಇರುತ್ತೆ. ನಮ್ದು ಗ್ಲಾಸ್ ಎಲ್ಲ ಶೇಕ್ ಆಗ್ತಿತ್ತು, 1-2 ಗ್ಲಾಸ್ ಕೂಡ ಬಿದ್ದಿತ್ತು. ಅವಾಗ ನಮ್ಗೆ ಶೂಟಿಂಗ್ ಮಾಡೋದ ಬೇಡವಾ, ಈ ತರ ಸುಮಾರು ಗೊಂದಲಗಳೆಲ್ಲ ಇತ್ತು. ಇದೆಲ್ಲವೂ ಚಾಲೆಂಜಸ್ ನ ತಗೊಂಡು, ಅಂದ್ರೆ ನಾನು ಒಬ್ಬನೇ ಅಂತಲ್ಲ, ಇಡೀ ಟೀಮ್, ವಸಿಷ್ಠ ಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, DOP ಆಗಿರ್ಬೋದು, ನನ್ನ ಹೋಲ್ ಟೀಮ್. ಯಾಕೆ ಅಂತೇಳಿ ನಾನು ಅಗೇನ್ ಹೇಳ್ತೀನಿ, ಇದ್ರಲ್ಲಿ ಟೀಮ್ ವರ್ಕ್ ಆಗಿತ್ತು. ಆ ಟೀಮ್ ವರ್ಕ್ ಇಂದ ನಾವು ತುಂಬಾ ಎಫರ್ಟ್ ಆಗಿ ಈ ಸಕ್ಸಸ್ ನ ಕಂಡಿದ್ದೀವಿ ಅಂತ ನಾವು ಅನ್ಕೋತಿದ್ವಿ.
ನಾನು ಇದನ್ನ ಯಾಕೆ ಇವಾಗ ಹೇಳ್ತಿಲ್ಲ ಅಂತ ಹೇಳಿದ್ರೆ, ಸಿನಿಮಾ ನೀವು ದಯವಿಟ್ಟು ನೋಡಿ, ಅದಾದ್ಮೇಲೆ ಮತ್ತೆ ಮಾತಾಡೋಣ ನಾವು 1 to 1. ಅವಾಗ ನಮಗೆ ಇನ್ನೂ ಈಸಿ ಆಗುತ್ತೆ. ನನಗೆ ಇನ್ನೂ ವಿಸ್ತಾರವಾಗಿ ಹೇಳೋದಾದ್ರೆ ನನಗೆ ಪಾಯಿಂಟ್ ಹೇಳೋದಾದ್ರೆ ಈಸಿ ಆಗುತ್ತೆ ಅಂತ. ಥ್ಯಾಂಕ್ ಯು. ಅಲ್ಲ, ನಮ್ಗೆ ಸಿನಿಮಾ ನೋಡೋದು ಆದ್ಮೇಲೆ ಕಾಂಪ್ಲಿಮೆಂಟ್ಸ್ ಬೇರೆ. ಆಲ್ರೆಡಿ ಟ್ರೇಲರ್, ಈಗ ಒಂದು ಸಾಂಗ್ ನೋಡೋದಲ್ಲ, ಪ್ರತಿಯೊಂದ್ರಲ್ಲೂ ಆ ಸೆಟ್, ಆ ಕಲರ್ ಅಥವಾ ಆ ಫೀಲ್ ಕೊಟ್ಟಿರೋದು, ಲುಕ್ ಅಂಡ್ ಫೀಲ್ ಅಂತ ನಾವು ಹೇಳ್ತೀವಲ್ಲ, ಬಹಳ ಅದ್ಭುತವಾಗಿದೆ ಸರ್. ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೊದಲನೇದಾಗಿ ನನ್ನ ನಿರ್ದೇಶಕರಾದಂಥ ಚೇತನ್ ಅವರಿಗೆ ಮತ್ತು ನಮ್ಮ ಬಾಲು ಸರ್ಗೆ, ಕೃಷ್ಣ ಸರ್ಗೆ, ವಿನೋದ್ ಸರ್ಗೆ, ಮಹೇಶ್ ಸರ್ಗೆ, ಇಡೀ ಪ್ರೊಡ್ಯೂಸರ್ ತಂಡಕ್ಕೆ ನಾನು ಹೃತ್ಪೂರ್ವಕವಾದ ವಂದನೆ ಇಷ್ಟಪಡ್ತೇನೆ. ಬಟ್ ನನ್ನ ಪಾತ್ರ ನಾನು ಇಲ್ಲಿ ಹೇಳೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಅದು ಸಿನಿಮಾದಲ್ಲಿ ನೋಡೋದಾದರೆ. ಆಮೇಲೆ ನಮ್ಮ ವಸಿಷ್ಠ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ನನ್ನ ಪಾತ್ರಕ್ಕೆ ಅಪೋಸಿಟ್ ನಿಲ್ಸ್ಕೊಂಡು ಹಿಂಗೆ ಮಾಡಬೇಕು ಈ ಥರ ಹೀಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ 2 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಬರತಕ್ಕಂಥ ಸಿನಿಮಾಗಳನ್ನ ಉತ್ತಮವಾದ ಪದಗಳನ್ನ ಬೆಳೆಸಿ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೀವಿ. ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೀನಿ. ಲವ್ಲಿ ಸಿನಿಮಾ ಕೆಲವು ತಿಂಗಳಿಂದ ಒಂದು ಚಿಕ್ಕ ಡಿಸ್ಕಷನಿಂದ ಸ್ಟಾರ್ಟ್ ಆದಂಥ ಸಿನಿಮಾ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ರಿಲೀಸ್ನ ಹೊಸದಲ್ಲಿ ನಿಂತಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಆಸ್ ಎ ಪ್ರೊಡಕ್ಷನ್ ಟೀಮ್ ಆಗಿ ಸಾಕಷ್ಟು ಕಲ್ತಿದ್ದೀವಿ ಸಿನಿಮಾದಲ್ಲಿ. ಧಾಮ್ ಧೂಮ್ ಅಬ್ಬರಗಳಿಗಿಂತ ಅಂಶಗಳು, ವಿಶೇಷತೆಗಳು ಇರತಕ್ಕಂಥ ಸಿನಿಮಾ ಇದು. ಒಂದು ಯೂನಿವರ್ಸಲ್ ಕಂಟೆಂಟ್ ಇದು. ಎಲ್ಲ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿರೋಂಥ ಎಲ್ಲ ಹ್ಯೂಮನ್ಸ್ಗೂ ರೀಚ್ ಆಗ್ತಕ್ಕಂಥ ಕಂಟೆಂಟ್ ಇದು. ಸೊ ಅವ್ರಿಗೆ ಸಾಕಷ್ಟು ಒಂದು ಸೆಟ್ಗಳನ್ನ ಹಾಕಿ ಸಿನಿಮಾನ ಶೂಟ್ ಮಾಡಿದ್ದೀವಿ. ತುಂಬ ವಿಶೇಷತೆ ಅಂದರೆ ಉಡುಪಿನಲ್ಲಿ ನಾವು ಮಾಡಿದಂಥ ಸೆಟ್ ಅಂತ ಹೇಳಕ್ಕಲ್ಲ, ಅದೊಂದು ಮನೆ. ಆ ಮರಳಲ್ಲಿ ಒಂದು ಹಟ್ಟನ್ನ ನಿರ್ಮಾಣ ಮಾಡೋಕ್ಕೆ ಅಥವಾ ಒಂದು ಶೆಡ್ ಹಾಕಕ್ಕೆ ಅದೆಷ್ಟು ಗಾಳಿ ಇರ್ತದೆ, ಭೂಮಿ ಅಷ್ಟು ಗಟ್ಟಿ ಇರಲ್ಲ. ಅಂಥದ್ರಲ್ಲಿ ಒಂದು ಎರಡು ತಿಂಗಳಿದೆ ಸರ್. ಅದು 2 ತಿಂಗಳು ಒಂದು 15 ಪಿಲ್ಲರ್ಸ್ನ ಮಾಡಿ ಅದ್ರ ಮೇಲೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಒಂದು ಡೂಪ್ಲೆಕ್ಸ್ ಮನೆನ ಮಾಡೋದು. ತುಂಬಾ ಲಾವಿಶ್ ಆಗಿತ್ತು ಮನೆ. ಅದು ಮನೆ ಒಳಗಡೆ ಏನು ವಿಶೇಷತೆ ಅಂದ್ರೆ ಎಲ್ಲ ಇದೆ, ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಪೂಲ್ ಇದೆ. ಮನೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್, ಈಚೆ ಬಂದರೆ ಬೀಚ್. ಅದರಲ್ಲಿ ಒಂದೊಂದು ಯೂನಿಕ್ ಇದೆ. ಒಂದು ಲೈಟ್ನೂ ಅಷ್ಟೇ ಬೆಂಗಳೂರಿಂದ ತರಿಸೋದು, ಮಂಗಳೂರಿಗೆ ತರಿಸೋದು, ಅಲ್ಲೂ ಸಿಕ್ಕಿಲ್ಲ ಅಂದ್ಬಿಟ್ಟು ಮುಂಬೈಯಿಂದಾನು ತರಿಸೋದು. ಡಿ.ಒ.ಪಿ ಅವರಿಗೆ ಸರ್ ಸಿಗ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಬರು ಸರ್ ಆಗಲ್ಲ ಸರ್, ಅದು ಕಲರ್ ಬರಬೇಕು ಸರ್, ಅದು ಹಂಗೆ ಬರಬೇಕು ಅಂತಾರೆ. ಸೊ ಆ ತರ ಮುಂಬೈಯಿಂದನೂ ತರಿಸಿದೀವಿ. ಕೆಲಸ ಅವ್ರದ್ದು ವೈಲೆಂಟ್ ಮೇಡಮ್, ನೋಡಕ್ ಸೈಲೆಂಟ್, ಅವರು ಕೆಲಸ ವೈಲೆಂಟ್ ಆಗಿರ್ತದೆ. ನೀವು ನೋಡಿದಿರಲ್ಲ, ನೀವೇ ಹೇಳಿದ್ರಿ ಕಲರ್ ಲೈಟಿಂಗ್ ಇದೆ ಅಂತ. ಸೊ ತುಂಬಾ ಚೂಸಿ ಅವರು. ಇನ್ಫ್ಯಾಕ್ಟ್ ಆ ತರ ಮನಸ್ಥಿತಿ ಇದ್ದವರ ಸಾಧನೆ ಮಾಡಕ್ಕಾಗದು. ಸೊ ಆ ತರ ಕೆಲವೊಂದನ್ನ ಮಾಡಿಫೈ ಮಾಡೋದು ಬೆಂಗಳೂರಲ್ಲಿ ಮಾಡಿದೀವಿ. ಸೊ ಆ ಮನೆ ಹೆಂಗಿತ್ತು ಅಂದ್ರೆ, ಸಂಜೆ ಆಯ್ತಾ ಇದ್ದಂಗೆ ಇಲ್ಲಿ ಲೋಕಲ್ ಜನ ಎಲ್ಲ ಬಂದ್ಬಿಡೋರು, ಬಂದು ಫೋಟೋ ತಗೊಂಡು ಸರ್ ಒಳಗಡೆ ಹೋಗಲ್ಲ ಆಗ್ಬಿಟ್ಟು ಫ್ಯಾಮಿಲಿ ಎಲ್ಲ ಬಂದು ಒಂದು ಟೂರಿಸಂ ಸ್ಪಾಟ್ ತರ ಆಗ್ಬಿಟ್ಟಿತ್ತು. ಸೊ ಆ ತರ ಆಗಿತ್ತು. ಅದು ಶೂಟಿಂಗ್ ಮುಗಿತಾ ಎಲ್ಲ ಹೆಂಗ್ ಕೇಳ್ತಾರೆ ಅಂದ್ರೆ, ಸರ್ ಮುಗಿದ್ಮೇಲೆ ಇಲ್ಲೇ ಬಿಟ್ಟು ಹೋಗ್ತಾರೆ ಮನೇನ ಹೆಂಗೆ ಅನ್ನೋರು. ಆ ತರ ಇತ್ತು. ಒಂದು ತಮಿಳ್ನಾಡಿಂದ ಒಂದು ಯಾವ್ದೋ ಒಂದು ಜ್ಯುವೆಲರಿ ಶಾಪ್ ಅವ್ರು ಬಂದಿದ್ರು, ಸರ್ ಇದನ್ನ ಹ್ಯಾಡ್ ಶೂಟ್ಗೆ ಕೊಡಿ, ನಮಗೆ ಇಷ್ಟು ಪೇಮೆಂಟ್ ಅಂತ ಕೊಡ್ತೀವಿ 3 ಡೇಸ್ಗೆ ಅಂತ. ಸೊ ನಮ್ದು ಎಕ್ಸ್ಕ್ಲೂಸಿವ್ ಇರಲಿ ಸಿನಿಮಾದಲ್ಲಿ ಅಂತ ಹ್ಯಾಡ್ ಶೂಟ್ಗೂ ಕೊಟ್ಟಿಲ್ಲ ನಾವು. ಇವಾಗ ರಿಮೂವ್ ಮಾಡಕ್ಕೆ 1 ತಿಂಗಳು ಟೈಮ್ ತಗೊಂಡು. ಸೊ ಆ ಥರ ಸಾಕಷ್ಟು ವಿಶೇಷತೆ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ ಟಿ.ಕೆ. ಫಾಲ್ಸ್, ಇದು ಒಂದು ಯೂನಿಕ್ ಇದು. ಟಿ.ಕೆ. ಫಾಲ್ಸ್ ಅಲ್ಲಿ ಒಂದು ಶೂಟ್ ಮಾಡಬೇಕು, ನದಿ ಮೇಲ್ಗಡೆ ಒಂದು ಹಟ್ಟಬೇಕು ಅಂತಾರೆ, ನದಿ ತೀರದಲ್ಲಿ. ನಮ್ಮ ಡೈರೆಕ್ಟರು ಈ ಕಡೆ ನದಿ ಕರ್ನಾಟಕ ಡಿಪಾರ್ಟ್ಮೆಂಟ್, ಆ ಕಡೆ ತಮಿಳ್ನಾಡು, ಸೆಂಟ್ರಲ್ಲಿ ಜಲಮಂಡಳಿ ಅವರು. 3 ಜನಕ್ಕೆ ಪರ್ಮಿಷನ್ ಹಾಕ್ಬೇಕು. 3 ಜನಕ್ಕೆ ಪರ್ಮಿಷನ್ ಹಾಕ್ಬೇಕು. ಅದಾದ್ಮೇಲೆ ನೈಟ್ ಶೂಟಿಂಗ್ ಕೊಡೋದು ಅವರು. ಇವರು ನೈಟೇ ಮಾಡಬೇಕು, ಅದ್ರ ಮೇಲೆ ಒಂದು ಹಟ್ಟು ಇರಬೇಕು, ರೈನ್ ಎಫೆಕ್ಟ್ ಇರಬೇಕು ಅಂತಾರೆ. ಅಲ್ಲೆಲ್ಲ ಸಿನಿಮಾದವ್ರ ಅಂದ್ರೆ ಗೊತ್ತಾನೆ, ನಾವು ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ, ಅಚೀವ್ ಮಾಡ್ಕೊಂಡೆ ಹೋಗೋದು, ಹಂಗೆ ಬಿಡಲ್ಲ. ಮಾಡೋದು ಎಲ್ಲರನ್ನ ಕರ್ಕೊಂಡು ಹೋಗಿದ್ವಿ ಒಳಗಡೆ. ಅಲ್ಲಿ 11 ಗಂಟೆ 12 ಗಂಟೆ ಶೂಟ್ ಮಾಡಿದ್ವಿ. ಪಕ್ಕದಲ್ಲಿ ನಿಂತಿರೋ ಹಾವುಗಳಂಗೆ ಪಾಸ್ ಆಗ್ಬಿಡ್ತವೆ, ಕುತ್ಕೊಳ್ಳಂಗೂ ಇಲ್ಲ. ರೈನ್ ಎಫೆಕ್ಟ್ ಆಗ್ತಾರೆ. ಒಂಚೂರು ಕರೆಂಟ್ ಏನಾದ್ರು ಬಿತ್ತು ಅಂದ್ರೆ ಒಂಚೂರು ಜನರೇಟ್ ಆಫ್ ಆಯ್ತು ಅಂದ್ರೆ ಪಿಚ್ ಡಾರ್ಕ್ ಏರಿಯಾ, ಅದು ಪಕ್ಕದಲ್ಲಿ 2 ಅಡಿ ಪಕ್ಕದಲ್ಲಿ ಇರೋನು ಕಾಣಲ್ಲ. ಸೊ ಆ ತರ ಜಾಗದಲ್ಲಿ ಶೂಟ್ ಮಾಡ್ಕೊಂಡು 2 ನೈಟ್ ಶೂಟ್ ಮಾಡಿ ಅದನ್ನು ಅಚೀವ್ ಮಾಡ್ಕೊಂಡು ಬಂದಿದ್ದೀವಿ. ಲಂಡನ್ ಅಲ್ಲಿ ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 80 ಡೇಸ್ ಶೂಟ್ ಮಾಡಿದ್ವಿ. ತುಂಬಾ ಅದ್ಭುತವಾಗಿದೆ. ವ್ಯೂವರ್ಸ್ ವ್ಯೂ ಪಾಯಿಂಟ್ ಇಂದ ಮಾತಾಡ್ಬೇಕಂದ್ರೆ, ಒಂದು ಸಿನಿಮಾನ ನಾನು ಎಷ್ಟೋ ಒಂದು ಕೋಟಿ ಹಾಕ್ತೀನಿ, ನನಗೂ ಒಂದಷ್ಟು ಕೋಟಿ ಎಕ್ಸ್ಟ್ರಾ ಪ್ರಾಫಿಟ್ ಬರಬೇಕು ಅನ್ನೋ ಮನಸ್ಥಿತಿಯಿಂದ ಮಾಡಿದ ಸಿನಿಮಾ ಅಲ್ಲ ಇದು. ಒಂದು ಒಳ್ಳೆ ಸಿನಿಮಾನ ಕೊಡಬೇಕು, ಒಂದು ಒಳ್ಳೆ ಕಂಟೆಂಟ್ನ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಆಡಿಯನ್ಸ್ ಕೊಡಬೇಕು ಅಂತ ಮಾಡಿರೋದು.
ನೀವೇನು 150 ರೂಪಾಯಿ ಕೊಡ್ತೀರಾ, 2.5 ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದಕ್ಕೆ 10 ಪಟ್ಟು ನೀವು ರಿಟರ್ನ್ಸ್ ತಗೊಂಡು ಹೋಗಿ ಹೋಗ್ತೀರಾ. ಅಷ್ಟು ಎಂಟರ್ಟೈನ್ಮೆಂಟ್ ಐತೆ. ಮತ್ತೆ ಎಲ್ಲ ಜನರು 6 ವರ್ಷದ ಮಗುವಿಂದ 60-70 ವರ್ಷದವರು ಒಟ್ಟಿಗೆ ಕೂತಿ ನೋಡೋಂಥ ಸಿನಿಮಾ ಇದು. ಮತ್ತೆ ಯಾವುದೇ ಪಾತ್ರನೂ ನೇಮ್ ಸೇಕಾಗಲಿ ಒಂದು ಸಿಚುವೇಶನ್ಗೆ ತಂದು ಹೋಗಿದ್ದಲ್ಲ. ದತ್ತಣ್ಣ ಸರ್ ಆಗಿರ್ಬೋದು, ಅವರ ಪಾತ್ರಕ್ಕೆ ತುಂಬಾ ವ್ಯಾಲ್ಯೂ ಇದೆ. ಆಕ್ಚುಲಿ ಸೆಕೆಂಡ್ ಹೀರೋ ಅಂತ ಹೇಳ್ಬೋದು ಸಿನಿಮಾಗೆ. ಅವ್ರದ್ದೊಂದು ಲವ್ ಸ್ಟೋರಿ ಇದೆ, ಅವ್ರದ್ದೊಂದು ಪ್ರೆಸೆಂಟೇಷನ್ ಇದೆ, ತುಂಬಾ ಅದ್ಭುತವಾಗಿ ಅಭಿನಯಿಸಿದೆ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಅವರು ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಸೊ ಆ ಥರ ಎಲ್ಲರೂ ಇದೆ. ದತ್ತಣ್ಣ ಅವ್ರದ್ದಾಗಿರ್ಬೋದು, ಮತ್ತೆ ನಮ್ಮ ಅಚ್ಯುತ್ ಕುಮಾರ್ ಸರ್ ಆಗಿರ್ಬೋದು, ಮಾಳಿಕಾ ಮೇಡಮ್ ಆಗಿರ್ಬೋದು, ತುಂಬಾ ವಿಶೇಷತೆಯಿಂದ ಕೂಡಿರುವಂಥ ಸಿನಿಮಾ. ಇನ್ನು 2-3 ದಿವಸದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೀವಿ. ನೋಡಿ ಎಂಜಾಯ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ನೀವು ನೋಡಿದ್ರೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಈ ಥರದ ಇನ್ನೊಂದಷ್ಟು ಪ್ರಯತ್ನಗಳು ಮಾಡೋಕ್ಕೆ ನಮ್ಗೆ ಸ್ಫೂರ್ತಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಸರ್. ಹೇಳಿ ಸರ್, ಏನ್ ಬಿರುದು ಕೊಟ್ರೆ ಕಡಿಮೆ ಸರ್ ಅವ್ರಿಗೆ. ಸರ್ ಡೈರೆಕ್ಟರ್ ಮಾಡಿದ್ದು ಆರ್ಟ್ ಡೈರೆಕ್ಟರ್ ಪ್ರತಾಪ್ ಅಂತ. ಆಲ್ಮೋಸ್ಟ್ ಒಂದು 2.5 months ಆಯ್ತು ಸರ್. 1.25 ಕೋಟಿ ಬಂಡವಾಳ ಆಯ್ತು ಸರ್. ನಾವು ಸಿನಿಮಾ ಈ ಸೆಟ್ ಎಷ್ಟು ಚೆನ್ನಾಗಿ ಹಾಕಿದೀವೋ ಅದಕ್ಕಿಂತ ಅದ್ಭುತವಾಗಿ ನಮ್ಮ ಡಿಒಪಿ ಅವರು ಅದನ್ನು ಸರ್ ಹೇಳಿದ್ದಾರೆ. ಸರ್ ನಿರ್ದೇಶಕರು ಅವರು ಬಾಯಿಂದ ಕೇಳಿದ್ರೆ ಅದು ಅರ್ಥ ಸರ್. ಅದಕ್ಕೆ ನಾವು ಮೇಕಿಂಗ್ ವೈಸ್ ಏನಾರ ಮಾತಾಡ್ಬೋದು, ಕಂಟೆಂಟ್ ವೈಸ್ ಅಂದ್ರೆ ಅವ್ರು ಮಾತಾಡೋದೇ ಕರೆಕ್ಟ್ ಅನ್ಸುತ್ತೆ. ಡೈರೆಕ್ಟರ್ ಕಂಟೆಂಟ್ ಅಪ್ಲೋಡಿಂಗ್ ಅಲ್ಲಿ ಇದೆ ಸರ್. ಕೊಚ್ಚಿನಲ್ಲಿದ್ದಾರೆ, ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ಸರ್ ನಾವೇನ್ ಎಕ್ಸಿಕ್ಯೂಟ್ ಮಾಡಿದೀವಿ ಇದೆಲ್ಲವೂ ನಿರ್ದೇಶಕರ ಕನಸಾಗಿದೆ ಸರ್. ಅದು ನನ್ಸ್ ಮಾಡುವಂತ ಪ್ರಯತ್ನದ ನಾವೆಲ್ಲ ಕೈ ಜೋಡಿಸ್ಕೊಂಡಿದೀವಿ ಸರ್. ಇದು ಏನೇನ್ ಬಂದಿದೆ ಅಂದ್ರೆ ಸಿನಿಮಾದಲ್ಲಿ ಏನೇನ್ ಬಂದಿದೆ ಅದೆಲ್ಲವೂ ಅವ್ರದೇ ಥಾಟ್. ಅಂದ್ರೆ ಇದು ಹೀಗೆ ಇರಬೇಕು, ಮತ್ತೊಂದು ಇರಬೇಕು. ನಾವೆಲ್ಲ ಕುತ್ಕೊಂಡು ಕಲರ್ ಪ್ಯಾಲೆಟ್ ಆಗಿರ್ಬೋದು, ಅದನ್ನ ಹೆಂಗ್ ಇಂಪ್ರೂವೈಸೇಷನ್ ಮಾಡ್ಕೊಳ್ಬಹುದು ಅಂತ ಮಾಡಿದ್ವಿ. ಇದೆಲ್ಲ ಕಂಪ್ಲೀಟ್ ಅಂದ್ರೆ ಈಗ ಮನೆ ಬೇಕು, ಬೀಚ್ ಮುಂದೆನೆ ಮನೆ ಬೇಕು, ಅದೆಲ್ಲ ಹಠ ಎಲ್ಲ ಅವ್ರದೇ ಇತ್ತು ಸರ್. ಯಾಕೆಂತೇಳಿ ಅದು ಯಾವ್ದು ಕೂಡ ನಾವು ಕೇಳಿದಾಗೆಲ್ಲ ಈಸಿ ಅಂತ ಅನಿಸ್ತಿರ್ಲಿಲ್ಲ. ಅವ್ರು ಕೇಳಿದಾಗ ಅಯ್ಯೋ 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 ಅಂತಾನೆ ಅನಿಸ್ತಾ ಇದ್ದಿತ್ತು. ಬಟ್ ಇವ್ ಮಾಡಿದ ಖುಷಿ ಅಂತೂ ನಮ್ಗಿದೆ ಸರ್. ಇನ್ನೂ ಆಗಿಲ್ಲ, ನೆಕ್ಸ್ಟ್ ಮಾಡ್ತಾ ಹೋಗೋಣ. ಅಂದ್ರೆ ಸಿನಿಮಾದ ಎಲ್ಲವೂ ಕೆಲವೊಂದು ವಿಚಾರಗಳು ಆಚೆ ಹಾಕಿದಾಗ ಸರ್, ಈಗ ಸಮುದ್ರದಲ್ಲಿ ಡೂಪ್ಲೆಕ್ಸ್ ಮನೆ ಯಾರು ಕಟ್ಟಿಲ್ಲ ಅಂತ ಸರ್ ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರದಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಮಾಡಿದಾರೆ ಅಷ್ಟೇ, ಡೂಪ್ಲೆಕ್ಸ್ ಮಾಡಲಿಲ್ಲ ಅಂತೆ. ಡೂಪ್ಲೆಕ್ಸ್ ಮಾಡಿ ಹ್ಯಾಕ್ ಮಾಡಿದ್ವಿ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಸುಮಾರು 200-300 ಜನ ನಿಂತ್ಕೊಳ್ಳುವಂತ ತರದಲ್ಲಿ ಮಾಡಿದ್ವಿ ವಿತ್ ಕ್ರೂ. ಅಂದ್ರೆ ಜಿಮ್ಮಿ ಪ್ರತಿಯೊಂದನ್ನು. ಯಾಕೆಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ವಾಬ್ಲಿಂಗ್ ಇರುತ್ತೆ ಸರ್, ಯಾವುದೇ ನಾವು ಮೆಟಲ್ ಕನ್ಸ್ಟ್ರಕ್ಷನ್ ಮಾಡಿದಾಗ. ಮತ್ತೆ ಮರಳು ಸರ್ಫೇಸ್ ಇರುತ್ತಲ್ಲ ಸರ್, ಮರಳು ಸರ್ಫೇಸ್ ಅನ್ಇವನ್ ಇರುತ್ತೆ, ಅನ್ಬ್ಯಾಲೆನ್ಸ್ ಆದಾಗ. ಅದೆಲ್ಲೂ ಫಸ್ಟ್ ನಾವು ಗ್ರಾವಿಟಿ ಕರೆಕ್ಟ್ ಆಗಿ ಮಾಡ್ಕೊಂಡು ಅದನ್ನ ಬಿಲ್ಡ್ ಮಾಡ್ತಾ ಹೋದ್ವಿ. ಅದರಿಂದ ಅದು ತುಂಬಾ ಅಂದ್ರೆ ನಾವು ಮೋಸ್ಟ್ಲಿ ಭಯ ಇರ್ಲಿಲ್ಲ ಅನ್ಕೊಂತೀವಿ. ಅದೆಲ್ಲ ಮೊದಲು ತಲೆಯಲ್ಲಿ ಇರ್ಲಿಲ್ಲ ನಮ್ಗೆ, ಅದು ಫೇಲ್ ಆಗುತ್ತೆ ಮತ್ತೊಂದು ಅಂತ. ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು, ಹೋಗ್ತಿದ್ವಿ. ದೇವ್ರ ದಯದಲ್ಲಿ ಎಲ್ಲವೂ ಚೆನ್ನಾಗಾಯ್ತು ಸರ್. ಸರ್ ಬರೀ ಆ ಮನೆ ಪೋರ್ಷನ್ ಅಲ್ಲೇ ಕಡಿಮೆ ಅಂದ್ರು 150-200 ಜನ ಡಿಫ್ರೆಂಟ್ ಫ್ಯಾಬ್ರಿಕೇಟರ್ ಇದ್ರು, ಕಾರ್ಪೆಂಟರ್ ಇದ್ರು, ಪೇಂಟರ್ ಇದ್ರು. 200-260 ಜನ ಕೆಲಸ ಮಾಡಿದ್ರು ಸರ್. ಮತ್ತೆ ಅಲ್ಲಿ ಮಿಷನರೀಸ್ ಯಾವುದು ಬರ್ತಿರ್ಲಿಲ್ಲ, ಎಲ್ಲ ಮನುಷ್ಯನೇ ಎತ್ತು ಮಾಡಬೇಕಿತ್ತು, ಆ ಥರನೇ ಇತ್ತು. ಮತ್ತೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನ ನೀರು ಕೂಡ ಮನೆ ಪಕ್ಕದಲ್ಲೇ ಬರ್ತಿತ್ತು. ಅದಕ್ಕೆ ಶೂಟ್ ಹಿಂದಿನ ದಿನ JCB ಎಲ್ಲ ತರಿಸಿ ಅದು ಸಮುದ್ರದ ಮರಳನ್ನ ಲೆವೆಲ್ ಮಾಡಿದ್ವಿ ಸರ್. ನಮ್ಮ ಮನೆ ಒಂಚೂರು ಹೈಟ್ ಮಾಡಿಸಿ ಆ ನೀರು ಬರ್ದಿರೋ ಥರದಲ್ಲೆಲ್ಲ ಅದೆಲ್ಲ ತುಂಬಾ ಅದೇ ಸುಮಾರು ಟಾಸ್ಕ್ಗಳಿತ್ತು ಸರ್. ಈಸಿ ಅಂತೂ ಇರಲಿಲ್ಲ. 5 ವರ್ಷ ಗ್ಯಾರಂಟಿ ಕೊಟ್ಟಿದ್ದು ಸರ್. 5 ವರ್ಷ ಗ್ಯಾರಂಟಿ. ಬಟ್ ಅದೇನು ಅಂದ್ರೆ CRZ ಅಂತ ಬರುತ್ತೆ ಸರ್, ಸಮುದ್ರದಲ್ಲ. ಜುಲೈ ಆ ಜಾಗದಲ್ಲಿ ಸಮುದ್ರ ನೀರಿರುತ್ತೆ ಸರ್. ಅಂತ ಜಾಗದಲ್ಲಿ ಇದು ಮಾಡಿದ್ವಿ. ಅಂದ್ರೆ ಮನೆಯಿಂದ 10 ಅಡಿಗೆ ಸಮುದ್ರದ ನೀರು ಬರ್ತಿತ್ತು ಸರ್. ಅಂದ್ರೆ ನಾವು ಶೂಟ್ ಮಾಡೋ ಟೈಮಲ್ಲೇ. ಇದು ಮಲ್ಪೆ ಬೀಚ್ ಇದೆ ಸರ್. ಮಲ್ಪೆಯಲ್ಲಿ ಪಡುಕೆರೆ ಅಂತ ಬರುತ್ತೆ. ಅಂದ್ರೆ ಮಲ್ಪೆ ಒಂದು ಟೂರಿಸಂ ಸ್ಪಾಟ್ ಇದೆ, ಅದು ಪಕ್ಕದಲ್ಲಿ ಒಂದು ಎಂಡ್ ಪಾಯಿಂಟ್ ಅಂತ ಬರುತ್ತೆ, ಪಡುಕೆರೆ ಅಂತ. ಅದು ಆಕ್ಚುಲಿ ಟೂರಿಸಂ ಸ್ಪಾಟ್ ಅಲ್ಲ, ಬಟ್ ನಾವು ಶೂಟಿಂಗ್ ಶುರು ಮಾಡಿದ್ರೆ ಟೂರಿಸಂ ಸ್ಪಾಟ್ ಆಗ್ಬಿಟ್ಟಿತ್ತು. ಸಂಜೆ ಆದ್ಮೇಲೆ ನಮಗೆ ಕ್ರೌಡ್ ಕಂಟ್ರೋಲ್ ಮಾಡೋದೇ ದೊಡ್ಡ ಇಶ್ಯೂ ಆಗಿತ್ತು, ಆ ಫೀಲ್ಡ್ ಕ್ಲಿಯರ್ ಮಾಡೋದೇ ದೊಡ್ಡ ಇಶ್ಯೂ ಆಗಿತ್ತು. ಇಲ್ಲ ಸರ್, ಫಸ್ಟ್ ಸ್ಕೆಲಿಟನ್ಸ್ ಎಲ್ಲ ಫ್ಯಾಬ್ರಿಕೇಶನ್ಸ್ ಮಾಡಿದ್ವಿ. ಆಮೇಲೆ ಸಿಮೆಂಟ್ ಶೀಟ್ಸ್ ಎಲ್ಲ ಇದು ಮಾಡ್ಕೊಂಡು ಇಂಟೀರಿಯರ್ ಎಲ್ಲ ವುಡ್ ಮಾಡ್ಕೊಂಡು. ಅಂದ್ರೆ ನಮಗೆ ಗಾಳಿ ಮಳೆ ಕೂಡ ಬಂದಿತ್ತು ನಮ್ಗೆ. ಇನ್ಬಿಟ್ಟು ನಮ್ಮ 3-4 ದಿನ ಮಳೆನೂ ಕೂಡ ಇತ್ತು. ಮತ್ತೆ ತುಫಾನ್ ಇತ್ತು, ನಾನು ಹೇಳಿದ್ನಲ್ಲ ವಿಂಡ್ ಸ್ಪೀಡ್ 926 ಅದು ಕೂಡ ಇತ್ತು. ಸೊ ಅಂದ್ರೆ ಸೆಟ್ ಏನೂ ಆಗಿಲ್ಲ, ಗ್ಲಾಸು ಕೆಲವೊಂದು ಎಲಿಮೆಂಟ್ಸ್ ಎಲ್ಲ ಬಿದ್ದಿತ್ತು. ಅವು ನಾನು ಅಲೋ ಮಾಡಿಲ್ಲ ಅವತ್ತಿನ ದಿನ. ಅಂದ್ರೆ ಶೂಟ್ ಒಳ್ಳೇದಲ್ಲ, ಯಾಕೆಂದ್ರೆ ಆಲ್ಮೋಸ್ಟ್ ಫ್ರಂಟ್ ಸೈಡ್ ಎಲ್ಲವೂ ಗ್ಲಾಸ್ ಮಾಡಿದ್ವಿ ನಾವು. ಒಂದು ಗ್ಲಾಸ್ ವಿಂಡ್ ಸ್ಪೀಡ್ ಅಲ್ಲಿ ಬಿದ್ದಿತ್ತು. ಅವಾಗ ನಾನು ಡೈರೆಕ್ಟ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ವಸಿಷ್ಠ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಸರ್ ಬೇಡ ಸರ್, ಎಲ್ಲ ಕ್ರೂ ಒಳಗಿದ್ದು ಸೇಫ್ ಅಲ್ಲ ಅಂತ. ಬಟ್ ನಮಗೆ ಟೈಮ್ ಇರಲಿಲ್ಲ, ಅಷ್ಟರಿಂದ ಮುಗಿಸ್ಬೇಕು ಅನ್ನೋ ಪ್ರೆಷರ್ ಕೂಡ ಇತ್ತು ಸರ್. ಒಂದು 80 to 90 days ಅಲ್ಲಿ ಶೂಟ್ ಮಾಡಿದ್ವಿ. ಅದು ಉಡುಪಿ ಪೋರ್ಷನ್ ಮಾತ್ರ, ಮನೆ ಪೋರ್ಷನ್. ಯಾಕೆಂತ ನಮ್ಮ ಪರ್ಮಿಷನ್ಸ್ ಅಲ್ಲೂ ಅಷ್ಟೇ ಸರ್ ಹೇಳಿದಾಗೆ ಬರೀ ಇದು ಮಾತ್ರ ಅಲ್ಲ,
ಅಲ್ಲೂ 8 ಪರ್ಮಿಷನ್ ಬೇಕಿತ್ತು ಸರ್. ಆ ಬೀಚ್ ಹತ್ರ ನಮಗೆ ಶೂಟ್ ಮಾಡೋಕ್ಕೆ 8 ಪರ್ಮಿಷನ್. ಅದ್ರ ಜೊತೆಗೆ ನಾವು ಬಿಲ್ಡ್ ಮಾಡಿದ್ವಿ, ಸಮ್ ಇಶ್ಯೂನೂ ಆಯಿತು. ಆಮೇಲೆ ನಮ್ಮ EP ಇವರೆಲ್ಲ ಸೇರ್ಕೊಂಡು ಅದನ್ನು ಸಾಲ್ವ್ ಕೂಡ ಮಾಡಿದ್ರು. ಇತ್ತು ಸರ್, ಚಾಲೆಂಜಸ್ ತುಂಬ ಇತ್ತು. ಅಂದರೆ ಸುಮಾರು ಲೊಕೇಶನ್ಸ್ನ ನಾವು ಅದು ಇದುವರೆಗೆ ಯಾರು ಕೂಡ ಎಕ್ಸ್ಪೋಸ್ ಮಾಡಿರುವಂಥ ಲೊಕೇಶನ್ಸ್ಗೆಲ್ಲ ಹೋಗಿ ಒಂದಷ್ಟು ಶೂಟ್ ಮಾಡಿದ್ದೀವಿ ಸರ್. ಇಲ್ಲ ಸರ್, ನಾನು ಮಾಡಿದ್ದೀನಿ ಲಾಸ್ಟ್ ನೈಟ್ ಅಂತ ಮೂವಿ ಮಾಡಿದ್ದೆ. ಇನ್ನೊಂದು 6-7ನೇ ಮೂವಿ ಸರ್. ಸರ್ ಸಿನಿಮಾದಲ್ಲಿ ಇಷ್ಟು ವರ್ಕ್ ಯಾವುದನ್ನು ಮಾಡಿದ್ದಿಲ್ಲ ಸರ್. ಥ್ಯಾಂಕ್ ಯು. ಅಲ್ವಾ, ಒಂದು ಬೀಚು ನಿಮಗೆ ಒಂದು ಫ್ರಂಟ್ ಆಫ್ ಬೀಚ್ ಇರ್ಬೇಕಲ್ವಾ, ನೋಡೋಣ ಬಿಡಿ ಅಂದ್ಬಿಟ್ಟು ಕಮಿಟ್ ಆಗ್ಬಿಟ್ಟು ಫಸ್ಟು. ಅದಾದ್ಮೇಲೆ ಹತ್ತತ್ರ ನಾವು ಗೋವಾ ಎಲ್ಲೆಲ್ಲಿ ಬೀಚ್ ಬರುತ್ತೆ ಆಲ್ಮೋಸ್ಟ್ ಒಂದು 20-25 ಕಡೆ ರೆಕ್ಕಿ ಮಾಡಿದ್ವಿ ಸರ್. ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರೂಮ್ ಸಿಗುತ್ತೆ, ಆಗ ಬೀಚ್ ರೆಪ್ರೆಸೆಂಟ್ ಮಾಡ್ಬೇಕು ಅವ್ರಿಗೆ. ಅವ್ರ ಕಾನ್ಸೆಪ್ಟು ವಿಂಡೋ ಹಿಂಗೆ ತೆಗೆದ್ರೆ ಬೀಚ್ ಕಾಣಿಸ್ಬೇಕು ಹಾಲಲ್ಲಿ, ಮತ್ತೆ ಬೆಡ್ರೂಮ್ಗೆ ಹೋದ್ರೆ ಅಲ್ಲೂ ಬೀಚ್ ರೆಪ್ರೆಸೆಂಟ್ ಮಾಡಬೇಕು. ಕಿಚನ್ ಇಂದ ಬೇರೆ ಬಿಲ್ಡಿಂಗ್ ಯಾವುದು ಕಾಣಿಸ್ಬಾರ್ದು. ಆಕ್ಚುಲಿ ಅದು ಕಂಟೆಂಟ್, ಅದು ಆಕ್ಚುಲಿ ಸಿನಿಮಾಗೆ ಅದು ಕಂಟೆಂಟ್. ಸೊ ಹಂಗಾಗಿ ಅದನ್ನ ಏನ್ ಮಾಡಿದ್ವಿ ಅಂದ್ರೆ ಪ್ರತಾಪ್ ಸರ್ ನಾವು ಸೈಡ್ ಕರ್ಕೊಂಡು ಹೋಗೋದು. ಸರ್ ನಿಮ್ ಟ್ಯಾಲೆಂಟ್ ಎಲ್ಲಾರು ಹುಡುಕಿ, ಎಲ್ಲಿ ಬೇಕಾದ್ರೂ ಹುಡುಕಿ ಸರ್, ಗೋವಾ ಹುಡುಕಿ, ತಮಿಳ್ನಾಡು ಅಂದ್ರೆ ಎಲ್ಲಿ ಬೇಕಾದ್ರೂ ಹುಡುಕಿ, ನಾವು ಒಂದು ಬೀಚ್ ಹೌಸ್ ಸಿಕ್ಕಿದ್ರೆ ಸಾಕು ಸರ್, ನಾವು ಡೈರೆಕ್ಟ್ ಕನ್ವೆ ಮಾಡ್ತೀವಿ ಅಂತ ಹೇಳಿ ಕಮಿಟ್ ಆದ್ವಿ. ಅದಾದ್ಮೇಲೆ ಇವರು ಬಜೆಟಿಂಗ್ ಕೊಟ್ಟಾಗ ಸರ್ ಒಂಚೂರು ಕಾಂಪ್ರಮೈಸ್ ಆಯ್ತು ಅಂತೇಳಿ ನಾವು ಅಲ್ಲೇ ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಬಿಡ್ತೀವಿ ಪರ್ಮನೆಂಟ್ ಆಗಿ, ಉಳ್ಕೊಂಡ್ರೆ ನಾವು ಬಿಲ್ಡಿಂಗ್ ಉಳ್ಕೊಳ್ಳಿ ಅಂದ್ಬಿಟ್ಟು ಅದನ್ನು ಕನ್ವೆ ಮಾಡಿದ್ವಿ ಸರ್. ನಾವು ಹಾಕಿರೋ ಬಜೆಟ್ಗೆ ಇವತ್ತಿಗೆ ಅಲ್ಲಿ ಸೆಂಟ್ ಲೆಕ್ಕದಲ್ಲಿ ಸೇಲ್ ಆಗುತ್ತೆ ಸರ್ ಜಾಗ ಅಲ್ಲಿ. ಸೊ ನಮ್ಮ ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಬೋದಾಗಿತ್ತು ಅಲ್ಲಿ ಆ ಬಜೆಟಿಗೆ. ಬಟ್ ಸಿನಿಮಾ ಕನ್ಸ್ಕೊಂಡಿದ್ದಾರೆ, ಅದನ್ನ ಫುಲ್ಫಿಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತುಂಬಾ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ ಸರ್. ಸೊ ಮೊದಲನೇದಾಗಿ ನಾನು ವಸಿಷ್ಠರ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅವ್ರದ್ದು ಎಂಗೇಜ್ಮೆಂಟ್ ಫಿಕ್ಸ್ ಆಗೋಯ್ತು, ಡೇಟ್ಸ್ ಇಲ್ಲ ಸರ್. 2 ದಿನ ಟೈಮ್ ಮಾಡಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ರು. 2 ದಿನದಲ್ಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ ಬಂದ್ರು. ಅದನ್ನ ಹಸಿಮೈ ಆಗೇ ಇತ್ತು. ಬಟ್ ಅದಾದ್ಮೇಲೆ ಅವ್ರಿಗೆ ಒಂದು ಅದೆಲ್ಲ ಶಾಸ್ತ್ರ ಎಲ್ಲ ಮಾಡಿರ್ತಾರಲ್ವ, ಅಟ್ಲೀಸ್ಟ್ ಅರ್ಶನ ಹಾಕಿರ್ತಾರಲ್ವ, ಅದೆಲ್ಲ ಹಾಗೆ ಇತ್ತು. ಏನಂತ ಹೇಳಿದ್ರೆ ಪರ್ಸನಲಿ ತುಂಬಾ ಇದರಲ್ಲಿ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಪ್ರೊಡಕ್ಷನ್ ಇಂದ ಅಂತ. ಸರಿ ನೀವು ಶೂಟಿಂಗ್ ಬಂದ್ರು, ಶೂಟಿಂಗ್ ಬಂದ್ಮೇಲೆ ಮಾರನೇ ಮೇಡಮ್ ಬಂದ್ರಲ್ಲಿ ಒಂದು ತುಂಬಾ ಡಿಫಿಕಲ್ಟ್ ಶಾಟು. ಬೆಳಿಗ್ಗೆ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ, ರಾತ್ರಿ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ. ನಮ್ಗೆ ಆಕ್ಚುಲಿ ಒಂದು ಹತ್ತತ್ರ ಒಂದು 20-25 ಅಡಿ ಡಿಸ್ಟೆನ್ಸ್ ಅಲ್ಲಿ ನಾವು ಸೆಟ್ ಹಾಕಿದ್ದು. ವೇವ್ಸ್ ಬಂದ್ರೆ ನಮ್ಗೆ ಮನೆಗೆ ಬಂದು ಟಚ್ ಆಗೋದು ವೇವ್ಸ್, ಆ ತರ ಇರ್ತಿತ್ತು. ಸೊ ಶಾರ್ಟ್ಸ್ ಏನಂತ ಹೇಳಿದ್ರೆ ಡೈರೆಕ್ಟರ್ದು 1 ಕಿಲೋಮೀಟರ್ ಇವರು ಮಿಡ್ ನೈಟ್ ಒಳಗಡೆ ಹೋಗ್ಬೇಕು ಸಮುದ್ರದ ಒಳಗಡೆ. ಬಟ್ ಎಷ್ಟು ಹೋಗ್ಬೇಕು ಅಂದ್ರೆ ಫುಲ್ ಮುಳುಗ್ಬಿಡ್ಬೇಕು, ಅಷ್ಟು ಹೋಗ್ಬೇಕು. ಮೇಡಮ್ ಎಲ್ಲ ಬಂದು ಕೂತಿದ್ದಾರೆ, ನಾವು ಅವ್ರು ಇದ್ದಾಗ ಇದು ಮಾಡೋ ಶಾರ್ಟ್ಸ್ ಬೇಡ ಅಂತೇಳಿ ಮೇಡಮ್ ನೀವು ಹೋಗಿ ಅಂತ ಹೇಳೋದು ನಾವು. ಅಲ್ಲದೆ ತುಂಬಾ ಎಫರ್ಟ್ ಹಾಕಿ 1:30 ಗಂಟೆ ಆ ರಾತ್ರಿ ಇದರಲ್ಲಿ ಅದ್ರೊಳಗಡೆ ಹೋಗಿ ಶೂಟ್ ಮಾಡಬೇಕು. ತುಂಬಾ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ. ಬಟ್ ಎಲ್ಲಾ ಸಿನಿಮಾನು ಇದೇ ತರ ಹೇಳ್ತೀವಿ, ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ. ಬಟ್ ನಾನು ಹೇಳ್ದೆ, ರವಿ ಸರ್ ಈಗ ರೀಸೆಂಟ್ ಆಗಿ ಹೇಳಿದ್ರು ಕಂಟೆಂಟ್ ಒಳಗಡೆ ವಿಚಾರ ಇತ್ತು ಅಂತ ಹೇಳಿದ್ರೆ ಪ್ರಚಾರಕ್ಕೆ ಬೆಲೆ ಅಂತ. ರವಿ ಸರ್ ಮೊನ್ನೆ ಒಂದು ಮಾತು ಹೇಳಿದ್ರು, ಅದನ್ನ ನಾವು ಮಂದಾಟ್ ಮಾಡ್ಕೊಂಡಿದೀವಿ. ವಿಚಾರ ಇದೆ ಈ ಸಿನಿಮಾದೊಳಗಡೆ, ವಿಚಾರ ಇದೆ. ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ಇದನ್ನ ಯಾವ ಜಾನರ್ ಹೋಲಿಸ್ಬೇಕು ಅಂತ ನಮಗ್ ಗೊತ್ತಿಲ್ಲ. ನಾವು ಅದಕ್ಕೆ ಎಲ್ಲೂ ಈ ಸಿನಿಮಾ ಈ ಜಾನರ್ ಅಂತ ನಾವೆಲ್ಲೂ ಮೆನ್ಷನ್ ಮಾಡಿ ಹೇಳ್ತಾ ಇಲ್ಲ. ಲವ್ ಫಸ್ಟ್ ಸ್ಟಾರ್ಟಿಂಗ್ ಲವ್ಲಿ ಅಂತ ಬಿಟ್ಟಾಗ ನಮ್ಗೆ ಲವ್ ಪೋಸ್ಟರ್ ಬಿಟ್ವಿ. ಸೊ ಎಲ್ಲ ಏನನ್ಕೊಂಡು ವಸಿಷ್ಠ ಇಟ್ಕೊಂಡು ಲವ್ ಸ್ಟೋರಿ ಮಾಡಿದ್ದಾರೆ ಅಂತ ಅಂದ್ರು. ನಮ್ಗೇನೆ ಏನ್ರಿ ಅವ್ರು ಇಟ್ಕೊಂಡು ಲವ್ ಸ್ಟೋರಿ ಮಾಡಿದೀರಾ ಅಂತ. ಅದಾದ್ಮೇಲೆ ಮಾಸ್ ಬಿಟ್ವಿ. ಇವ್ರೇನು ಇಷ್ಟೊಂದು ಮಾಸ್ ತೋರಿಸ್ಬಿಟ್ಟಿದ್ದೀರಾ ಅಂದ್ರು. ಅದಕ್ಕೆ ದರ್ಕಂಡವ್ರು ಇಟ್ವಿ, ಇದೇನು ಇಷ್ಟೊಂದು ಎಮೋಷನ್ಸ್ ಐತೆ ಅಂದ್ರು. ಸೊ ಈಗ ವಂಶಿಕರು ಇಟ್ಕೊಂಡಿದ್ವಿ 6 ವರ್ಷ, ದತ್ತಣ್ಣವ್ರು ಇಟ್ಕೊಂಡಿದ್ವಿ. ಸೊ ಇಬ್ರು ಅಲ್ಲಿಂದ ಹೇಳಿದ್ರೆ ಅಲ್ಲಿವರೆಗೂ ಸಿನಿಮಾ ಕ್ಯಾರಿ ಮಾಡೋದಕ್ಕೆ ಅಂತ ಒಂದು ಸಿಗ್ನೇಚರ್ಗೋಸ್ಕರ ನಾವು 6-60 ಅಂತ ಇಟ್ಟಿದ್ವಿ. ಸೊ ಯಾವ ಜಾನರ್ ಅಂತ ಇಟ್ಟಿಲ್ಲ ಸಿನಿಮಾಗೆ, ಲವ್ ಜಾನರ್ ಆಗ್ಲಿ ಎಮೋಷನ್ಸ್ ಆಗ್ಲಿ 3-100. ಸೊ ಆ ತರ ಒಂದು ಸಿನಿಮಾ ಕಟ್ಕೊಟ್ಟಿದ್ವಿ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ನೀವು ನಮ್ಮನ್ನು ಪ್ರಶ್ನೆ ಮಾಡಿ. ನೋಡದೇನೆ ಯಾರೋ ಹೇಳಿದ್ರು ಅಂತ ವಿಚಾರ ತಿಳ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ. ದಯವಿಟ್ಟು ನೀವು ಬಂದು ಸಿನಿಮಾ ನೋಡಿ ಅನಲೈಸ್ ಮಾಡಿ ಇದೇ ರೀತಿ ಒಂದು ಪ್ರಶ್ನೆ ಮಾಡ್ತೀವಿ. ನಿಮ್ದೇನಾದ್ರು ಪ್ರಶ್ನೆ ಇತ್ತು ಅಂದ್ರೆ ನೀವು ಆಮೇಲೆ ಕೇಳಿ. ನೀವೇನ್ ಹೇಳಿದ್ರಿ ನಮ್ದು 150 ರೂಪಾಯಿ ಕೊಟ್ಟು ನಾವು ಸಿನಿಮಾ ನೋಡಿದ್ವಿ, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಾವು ಅದಕ್ಕೆ ರೆಡಿ ಟು ಆನ್ಸರ್. ಇದೊಂದು ಅಶ್ಯೂರೆನ್ಸ್ ಕೊಡ್ತೀವಿ. ಸೂಪರ್. ಒಂದೇ ಒಂದು ಲೈನ್ ಆಡ್ ಮಾಡ್ಬಿಡ್ತೀನಿ. ಅಂದ್ರೆ ಸಿನಿಮಾದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಆ ಡಿಪಾರ್ಟ್ಮೆಂಟ್ ಅಷ್ಟೇ ಸೀಮಿತವಾಗಿದೆ. ಆ ಸಿನಿಮಾ ರಂಗದ ಮೇಲೆ ಸಿನಿಮಾ ಮಾಡೋ ಆ ಪ್ರೋಸೆಸ್ ಮೇಲೆ ಪ್ಯಾಷನೇಟ್ ಆಗಿ ಇದ್ದಾಗ
ಅದು ಒಂದು ಕಂಟೆಂಟ್ ಅದ್ಭುತವಾಗಿ ಬರುತ್ತೆ ಅನ್ನೋದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಬಹಳ ಇಷ್ಟ ಆದ್ರು ಸರ್ ನನಗೆ ಇವರಿಬ್ರು. ರಿಲೀಸ್ ಪ್ಲಾನ್ ಏನೋ ಒಂದಷ್ಟು ಫಿಲ್ಮ್ಸ್ ಹೇಳ್ಬೋದಾ? ರಿಲೀಸ್ ಪ್ರೀ ರಿಲೀಸ್ ಪ್ರೆಸ್ ಮೀಟ್ ಆಗಿರೋದ್ರಿಂದ 14ನೇ ತಾರೀಕು ರಿಲೀಸ್ ಆಗುತ್ತೆ. ಅನುಪಮ ಮೇನ್ ಥಿಯೇಟ್ರು ಡಿಸ್ಟ್ರಿಬ್ಯೂಟರ್ ಬರ್ಬೇಕಾಗಿತ್ತು, ಸ್ವಲ್ಪ ಡಿಸ್ಟೆನ್ಸ್ ಆಯ್ತು, ಬರೋಕ್ಕಾಗಲಿಲ್ಲ. ಸೊ ಚಂದನ್ ಫಿಲ್ಮ್ಸ್ ಒಂದು 150 ಸಿಂಗಲ್ ಸ್ಕ್ರೀನು, ಒಂದು 50 ಮಲ್ಟಿಪ್ಲೆಕ್ಸ್ ಹೋಗ್ತಾ ಇತ್ತು ಮೆಂಟಲ್ ಕರ್ನಾಟಕ. ಅದಾದ್ಮೇಲೆ 21st ಯು ಎ ರಿಲೀಸ್ ಆಗುತ್ತೆ, ಅಬ್ರಾಡು ರಿಲೀಸ್ ಆಗುತ್ತೆ. ಅದೆಲ್ಲ ಪ್ಲಾನ್ಸ್ ಆಗ್ತಾ ಇದೆ. ಇದು ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗ್ತೀವಿ. 22ಗೆ ಇವ್ರಿಗೆ ಫ್ಲೈಟ್ ಬುಕ್ ಆಗಿದೆ, ಆಕ್ಚುಲಿ ದುಬೈಗೆ ಹೋಗ್ತಾ ಇದ್ವಿ, ಅಲ್ಲಿ ರಿಲೀಸ್ ಆಗುತ್ತೆ ನಮ್ಮ ಸಿನಿಮಾ. ಬಟ್ ಅಲ್ಲಿಗೂ ರೀಚ್ ಮಾಡ್ತಾ ಇದೀವಿ. ಇದು ಅಲ್ಲಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಹೋಪ್ ಮೇಲೆ ಅಲ್ಲಿಗೂ ರೀಚ್ ಮಾಡ್ತಾ ಇದ್ವಿ ನಮ್ಮ ಸಿನಿಮಾ. ಓಕೆ, ಸೂಪರ್, ತುಂಬಾ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಈಗ ರತನ, ನಿಮ್ದೊಂದು ಲವ್ ಸ್ಟೋರಿ ಇದೆಯಂತೆ, ನಿಮ್ಗೊಬ್ರು ಹೀರೋಯಿನ್ ಇದಾರಂತೆ, ಭರ್ಜರಿ. ನಮಗ್ ಗೊತ್ತಿಲ್ಲ ಪೂರ್ತಿ, ನಾವು ನೋಡ್ಬೇಕಲ್ಲ. ನಾನು ಬರೀ ಸಿನಿಮಾ ಮಾಡ್ತಾ ಇರೋ ಅನ್ಕೊಂಡಿದ್ದೆ, ಬಹಳ ಚೆನ್ನಾಗಿ ಮಾತಾಡ್ತಾ ಬಂದ್ರಿ. ಈ ಹಿರಿಯ ಹೇಳ್ತೀನಿ, ನಾನು ಅನ್ಕೊಳ್ತಿದ್ದೆ ಸಂಜೆ ಹೊತ್ತು ಭೇಟಿ ಆಗ್ತಿದ್ರು ಕೃಷ್ಣ ಅವರು, ಅಷ್ಟೊಂದು ಖುಷಿಯಾಗಿದ್ದಾನಲ್ಲ, ಏನ್ ಸಮಾಚಾರ ಅಂತ. He is enjoying the whole process of film making. ಪ್ರೊಡ್ಯೂಸರ್ ಅಷ್ಟು ಇನ್ವಾಲ್ವ್ಮೆಂಟ್ ಇಟ್ಕೊಂಡು if he enjoys the process of film making, ಆ ಚಿತ್ರ ನಿಜವಾಗಿಯೂ ಬಹಳ ಚೆನ್ನಾಗಿ ಬರ್ತಿದೆ ಅಂತ ಲೆಕ್ಕ. ನಾನು ಒಂದು 5-6 ದಿವಸಗಳಕ್ಕೆ ಅಷ್ಟೇ ಕೆಲಸ ಮಾಡಿರೋದು, ಆದರೂ ಕೂಡ ಆ ಬೀಚ್ ಸರೌಂಡಿಂಗ್ನಲ್ಲಿ ಮಾಡಿದ ಶೂಟಿಂಗ್ ಇದೆಯಲ್ಲ, ಅದು ಚಿರಸ್ಥಾಯಿಯಾಗಿರುತ್ತೆ ನನ್ನ ನೆನಪಿನಲ್ಲಿ. ಅದ್ಭುತವಾದ ಲೊಕೇಶನ್. ಅಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಫೇಸ್ ಮಾಡೋದೇ ಒಂದು ದೊಡ್ಡ ವಿಷಯ. ಭಾಳ ವೆರಿ ಎಂಜಾಯಬಲ್ ಶೂಟಿಂಗ್ ಶೆಡ್ಯೂಲು. ಇದರ ಮಧ್ಯೆ ಈ ಚಿತ್ರದ ಒಂದು ವಸ್ತು ಇದೆಯಲ್ಲ, ಅದು ಬಹಳ ಬಹಳ ವಿಭಿನ್ನವಾದ ವಸ್ತು. ನಾವು ಬಾಯಿನಲ್ಲಿ ಹೇಳಿದ್ರೆ ಇಲ್ಲ, ಯಾರು ಅದನ್ನೇ ಹೇಳ್ತಾರೆ ನಮ್ಮ ಸಿನಿಮಾ ವಿಭಿನ್ನವಾಗಿದೆ ಅಂತ. ನನ್ನನ್ನು ನಂಬಬಹುದು ನೀವು. ಯಾಕೆಂದ್ರೆ 80ನೇ ವರ್ಷದಲ್ಲಿ ಸುಳ್ಳು ಹೇಳ್ಬೇಕಾದ ಅಗತ್ಯ ಇಲ್ಲ. ನಿಜವಾಗಿಯೂ ಕೂಡ ಒಂದು ಪ್ರೀತಿ, ಪ್ರೇಮ, ಪ್ರಣಯ, ಒಲವು ಎಲ್ಲವನ್ನು ಒಂದು ಕಡೆ ಸೇರಿಸ್ಕೊಂಡು ಅದಕ್ಕೆ ಒಂದು ಮಾಸ್ ಕಂಟೆಂಟ್ನು ಕೊಟ್ಟು ಎಲ್ಲರಿಗೂ ಪ್ರೀತಿಪಾತ್ರವಾದ ಒಂದು ಸಿನಿಮಾ ಮಾಡೋದಿದೆ. ಅದೊಂದು ಬಹಳ ದೊಡ್ಡ ಸವಾಲಿದೆ. ಆ ಸವಾಲನ್ನ ನಿಭಾಯಿಸಿದಾರಲ್ಲ ನಿರ್ದೇಶಕರು ಮತ್ತೆ ಅವರ ತಂಡ, ಅದು ಬಹಳ ವಿಶಿಷ್ಟವಾದದ್ದು. ಇದೆಲ್ಲದಕ್ಕಿಂತ ಮುಂಚೆಯಾಗಿ ಇವರು ಈ ವಸ್ತುವನ್ನ ನಿರ್ಮಾಪಕರಿಗೆ ಹೇಗೆ ಒಪ್ಪಿಸಿದ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇದು ಸಾಮಾನ್ಯ ಬಾಯಿನಲ್ಲಿ ಹೇಳುವಂಥ ಇದಲ್ಲ, ಅಂಥದ್ದು ವಸ್ತು ಅಲ್ಲ. ನೋಡಿಯೇ ತೀರ್ಮಾನ ಮಾಡಬೇಕಾದಂಥದ್ದು. ಆದರೆ ನಿರ್ಮಾಪಕರನ್ನ ಮುಂಚೆ ಒಪ್ಪಿಸ್ಬೇಕು. ಈ ನಿರ್ದೇಶಕರು ಹೇಗೆ ಮಾಡಿದ್ರು ಅನ್ನೋದ್ರ ನನಗೆ ನಿಜವಾಗಿಯೂ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದ್ದಾರೆ. ಅವ್ರು ಇದ್ದಿದ್ರೆ ಇವತ್ತು ಅವ್ರ ಬಾಯಿನಲ್ಲೇ ಕೇಳಬೇಕು ಅಂತ ಬಹಳ ಇಚ್ಛೆ ಇತ್ತು ನನಗೆ. ಅವರೆಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಬಟ್ ಬಹಳ ಪ್ಯಾಷನೇಟ್ ಡೈರೆಕ್ಟರ್ ಅಪ್ಪ, ಅದೊಂದು ಹೇಳಬಹುದು. ಈ ಸಿನಿಮಾ ತನ್ನ ಮನೆ ಒಳಗಡೆನೆ ನಡೀತಾ ಇದೆ ಅನ್ನೋ ಒಂದು ರೀತಿ ಒಳಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಮುತುವರ್ಜಿ ಇತ್ತು. ಈ ಸಿನಿಮಾದ ಚಿತ್ರಕಥೆ ಮಾಡಿದ್ದಾರೆ. ಹಾಗೇನೆ ಎಕ್ಸಿಕ್ಯೂಷನ್ ಲೆವೆಲ್ನಲ್ಲಿ ಎಲ್ಲರ ಸಹಕಾರ ಪಡ್ಕೊಂಡು ತಮಗೇನು ಬೇಕೋ ಅದನ್ನ ಪ್ರತಿಶತ 100 ಏನು ಬೇಕು ಅಂತಿದ್ರೆ ಅದನ್ನು ಪಡ್ಕೊಂಡಿದ್ದಾರೆ. ನೋ ಕಾಂಪ್ರಮೈಸ್ ಆಫ್ ಎನಿ ಕೈಂಡ್. ಹಾಗಾಗಿ ಈ ಚಿತ್ರ ನಿಜವಾಗಿಯೂ ಕೂಡ ನಾನು ನೋಡಿರೋದ್ರಿಂದ ಅದನ್ನ ಹೇಳಬಲ್ಲೆ, ಎಲ್ಲರಿಗೂ ಬಹಳ ಪ್ರಿಯವಾಗುವ ಸಿನಿಮಾ.
ಯಾರು ಫೈಟ್ಸ್ ಪ್ಲೇಯರ್ ಇದ್ದೀರಾ? ಓಕೆ, ಯು ವಿಲ್ ಸಿ ಹಿಮ್ ಆಸ್ ಎ ರಿಯಲ್ ಸಾಲಿಡ್ ಫೈಟರ್. ಪ್ರೀತಿ ಇದನ್ನು ನೋಡಬೇಕಾ? ವೆರಿ ಕ್ಯೂಟ್ ಗರ್ಲ್ ವಿ ಹ್ಯಾವ್. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಬಹಳ ಮೆಚ್ಚುಗೆ ಆಗಿರೋದ್ರೆ ಪದೇ ಪದೇ ಹೇಳಿದ್ದೀನಿ ನಾನು ಇದನ್ನ, ಪ್ರೀತಿ ಪ್ರೇಮ ಪ್ರಣಯಕ್ಕಿಂತ ಹೆಚ್ಚಾಗಿ ಒಲವು ಅಂತ ಏನಂತೀವಲ್ಲ, ಇದು ನಮ್ಮ ಸಾಹಿತ್ಯದಲ್ಲಿ ಹೆಚ್ಚಾಗಿ ಪ್ರೆಸೆಂಟ್ ಆಗಿದೆ, ಸಿನಿಮಾಗಳಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ. ಇಡೀ ಸಿನಿಮಾ ನಿಂತಿರೋದೇ ಒಲವಿನ ಮೇಲೆ. ಅದನ್ನ ನಿಭಾಯಿಸೋ ರೀತಿ ಇದೆಯಲ್ಲ, ಅದು ನಮ್ಮ ನಾಯಕ ನಟನಿಗೆ ಆಗಬಹುದು ಅಥವಾ ನಾಯಕಿಗೆ ಆಗಬಹುದು, ಇಬ್ಬರಿಗೂ ಕೂಡ ದೊಡ್ಡ ಸವಾಲು. ಅದು ಬಹಳ ದೊಡ್ಡ ಸವಾಲು. ಅವರಿಬ್ಬರು ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇವರಿಬ್ಬರಿಗೆ ಒಂದು ಕೊಂಡಿಯಾಗಿ ಮಾಲವಿಕೆ ಅವರು ಒಂದು ಡಾಕ್ಟರ್ ಪಾತ್ರ ಮಾಡಿದ್ದಾರೆ. ಇಟ್ಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್ ಅಂತ ಮೊನ್ನೆ ಬಂದು ರಿಮಾರ್ಕಬಲ್ ಪರ್ಫಾರ್ಮೆನ್ಸ್. ಅಲ್ಲಿ ಹೇಳಬೇಕಾದದ್ದು ಯಾವುದು, ಹೇಳಬಾರದ್ದು ಯಾವುದು, ಅವೆಲ್ಲವನ್ನು ಎಕ್ಸ್ಪ್ರೆಷನ್ ನಲ್ಲಿ ಬಹಳ ಚೆನ್ನಾಗಿ ತಂದಿದೆ. ಹ್ಯಾಟ್ಸ್ ಆಫ್. ಹಾಗೇನೆ ಬಹಳ ಕಡೆ ಎಲ್ಲಿ ಹೋದ್ರು ಕೂಡ ನಮ್ಗೆ ಏನ್ರಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಒಂದು ಚಿತ್ರ ಸಿಕ್ಕಿಲ್ಲ ನಮಗೆ. ನೋಡಿ, ರಾಜ್ಕುಮಾರ್ ಅವರ ಇದರೊಳಗೆ ಸಿಗ್ತಾ ಇತ್ತು ಅದು. ಆ ರೀತಿ ಯಾರು ಕಂಪ್ಲೇಂಟ್ ಮಾಡೋದಿದ್ರೆ ಈಗ ಒಂದು ಗ್ಯಾರಂಟಿ ಕೊಡ್ತೀನಿ, ನಿಜವಾಗಿಯೂ ಕೂಡ ಈ ಚಿತ್ರ ಇಡೀ ಫ್ಯಾಮಿಲಿ ಜೊತೆಯಲ್ಲಿ ಕೂತ್ಕೊಂಡು ನೋಡಬೇಕಾದ ಚಿತ್ರ. ಫ್ಯಾಮಿಲಿ ಅಂತ ಅಂದ್ರೆ ಗಂಡ ಹೆಂಡತಿ ಇಷ್ಟೇ ಅಲ್ಲ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ವಂಶಿಕ ತರಹದ ಮಗು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಬೇಕಾದ ಚಿತ್ರ. ನೋಡಿ ಮನಸ್ಸಿಗೆ ಮುದಗು ಸಿಗುತ್ತೆ, ಸಂತೋಷ ಸಿಗುತ್ತೆ. ಒಂದು 10 ಜನರಿಗೆ ನೀವು ಹೋಗಿ ಮತ್ತೆ ಈ ಸಿನಿಮಾ ನೋಡ್ಕೊಂಡು ವೆರಿ ಇಂಟ್ರೆಸ್ಟಿಂಗ್ ಸಿನಿಮಾ, ಇಷ್ಟು ಗ್ಯಾರಂಟಿ ಕೊಡ್ಬೋದು ನಿಜವಾಗಿಯೂ. ಅದೊಂದು ಈ ಚಿತ್ರದ ಒಂದು ವೈಶಿಷ್ಟ್ಯ ಅಂತ ಹೇಳ್ತೀನಿ. ಎಲ್ಲರಿಗೂ ಪ್ರಿಯವಾಗುವಂತಹ, ಮನಸ್ಸಿಗೆ ಮುದ ಕೊಡುವಂತಹ, ಒಲವಿನ ಸಾಕ್ಷಾತ್ಕಾರ ಆಗುವಂತಹ ಅದ್ಭುತವಾದ ಚಿತ್ರ ನಿಜವಾಗಿ. ದಯವಿಟ್ಟು ನೋಡಿ, ನೋಡಿ ನಿಮ್ಮ ಫೀಡ್ಬ್ಯಾಕ್ನೂ ಕೊಡಿ ನಮಗೆ. ಅದು ಮುಂದಿನ ಚಿತ್ರಗಳು ಹೇಗಿರಬೇಕು ಅನ್ನೋದರ ಒಂದು ರೂಪರೇಷೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ಕನ್ನಡ ಮಾಡ್ಕೊಂಡ್ ಬನ್ನಿ ಏನ್ಬಿಟ್ಟು ಇದ್ರ ಜೊತೆ ಮಾಡಿ ಡೈರೆಕ್ಟರ್ನ ಅವ್ರ ಹತ್ರ ಕಳಿಸಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಇವರೆಲ್ಲ ಕತೆ ಕೇಳಿ ಈ ಕತೆಗೆ ನಾನೇ ಯಾಕೆ ಬೇಕು ಅಂತ ಹೇಳಿ ನೀನ್ ವರ್ಕೌಟ್ ಮಾಡ್ಕೊಂಬ, ನನ್ ಕನ್ವೆ ಮಾಡು ಅಂತ ಹೇಳಿ ಇವ್ರು ಕನ್ವೆ ಮಾಡಿದ್ಮೇಲೆ ಆ ಪಾತ್ರ ನಾನು ಮಾಡಿದ್ರೆ ಸೂಕ್ತ ಅಂತ ಹೇಳಿ ಇವ್ರು ಡಿಸಿಷನ್ ತಗೊಂಡು ಬಂದಿದ್ದೆ ನಮ್ಮ ಅರ್ಧ ಸಿನಿಮಾ ಗೆದ್ದಂಗೆ ಸರ್. ಆಕ್ಚುಲಿ ಅವ್ರು ಯಂಗ್ ಡೈರೆಕ್ಟ್ರು, ಅವ್ರು ನೋಡಿದ್ರೆ ನಿಮ್ಗೆ ಅಷ್ಟು ಇದು ಗೊತ್ತಾಗಲ್ಲ. 25 ವರ್ಷದವ್ರಿಗೆ ಇಷ್ಟು ತಲೆ ಒಳಗಡೆ ಯಾವ ತರ ಎಮೋಷನ್ಸ್, ಇಷ್ಟು ದೊಡ್ಡವ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋದಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇವ್ರನ್ನ ಕನ್ವೆ ಮಾಡೋದು ತುಂಬಾ ಡಿಫಿಕಲ್ಟ್ ಆಕ್ಚುಲಿ ಸಿನಿಮಾಗೆ. ಅದಕ್ಕೆ ಸಿನಿಮಾ ಆದ್ಮೇಲೆ ಹೌದು ಇದನ್ನು ಬಹಳ ಚೆನ್ನಾಗಿ ಕಲ್ಪನೆ ಮಾಡಿದ್ರು ನಿರ್ದೇಶಕರು ಅಂತ ಹೇಳೋದು ಬಹಳ ಸುಲಭ. ಮಾಡೋಕ್ಕಿಂತ ಮುಂಚೆ ಅವ್ರ ತಲೆ ಒಳಗೆ ಏನಿದೆ ಅನ್ನೋದನ್ನ ನಮಗೆ ತಲುಪಿಸ್ಬೇಕಲ್ಲ, ಅದನ್ನು ಬಹಳ ಚೆನ್ನಾಗಿ ತಲುಪಿಸಿದ್ದಾನೆ. ಓಕೆ, ಕೆಲವು ಕಡೆ ನಮಗೆ ಏನಪ್ಪ ಹಿಂಗೆ ಹೇಳ್ತೀಯ ಅಂತ ಅಂದಿದ್ದು ಉಂಟು. ಆದ್ರೆ ತಾನು ಏನು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ 100ಕ್ಕೆ 100 ಓಕೆ ಖಚಿತತೆ ಇತ್ತು ಅವನ ಯೋಚನಾ ಕ್ರಮದಲ್ಲಿ. ಹಾಗಾಗಿ ನಿರ್ದೇಶಕ ನಮ್ಮ ಕನ್ನಡ ಸಿನಿಮಾಗಳಿಗೆ ಮೇ ಬಿ ಬೇರೆ ಭಾಷೆಗಳಿಗೂ ಹೋಗಬಹುದು ಅವರು, ಒಂದು ಒಳ್ಳೆ ಕೊಡುಗೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ನಮಗೆ ಈ ಪ್ರೆಡಿಕ್ಷನ್ಸ್, ಸಿನಿಮಾ ಪ್ರೆಡಿಕ್ಷನ್ಸ್ ಹೇಳೋದು ಕಷ್ಟ ನನಗೆ. ಯಾಕಂದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿರೋನಲ್ಲ ನಾನು. ಆದ್ರೆ ಎಲ್ಲೋ ಒಂದು ಕಡೆ ಆ ಸೂಚನೆ ಸಿಗ್ತಾ ಇದೆ ನನಗೆ. ಈ ಹುಡುಗ ಕನ್ನಡಕ್ಕೊಂದೇ ಅಲ್ಲ, ಬೇರೆ ಭಾಷೆಗಳಿಗೂ ಕೂಡ ನೆರೆ ರಾಜ್ಯದ ಭಾಷೆಗಳಿಗೆ ಒಬ್ಬ ದೊಡ್ಡ ಕೊಡುಗೆ ಆಗಬಲ್ಲ ಈ ರೀತಿ ಯೋಚನೆ ಮಾಡೋದ್ರಲ್ಲಿ ಅನ್ನೋ ಒಂದು ಭರವಸೆ ನನ್ನಲ್ಲಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ
ಅತಿಶಯ ಆಗಲ್ಲ ಈ ಸಿನಿಮಾ. ಎಲ್ಲ ಹಂತದಲ್ಲೂ ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರಿದಂತಹ ಅಥವಾ ಕೆಲಸ ಮಾಡಿದಂತಹ ದುಡಿದಂತಹ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಒಂದು ಸಿನಿಮಾ. ಅಂದ್ರೆ ಇದು ಈ ಹೆಮ್ಮೆ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಯಾವಾಗಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ, ಅದಕ್ಕೆ ಉದ್ದೇಶನ ಸಾಕಾರಗೊಳಿಸುವ ಒಂದು ಕಂಟೆಂಟ್ ಇದ್ದಾಗ, ಆ ಕಂಟೆಂಟ್ ಹಂಗಿದೆ, ಇದರ ಇಂಟೆಂಟ್ ಆಗಿದೆ, ಇದರ ವಿಶೇಷತೆಗಳು ಹಲವಾರು. ಈಗಷ್ಟೇ ಮೊನ್ನೆ ಅಷ್ಟೇ ನಮ್ಮ ರಿಷಬ್ ಶೆಟ್ಟರ್ ಲಾಂಚ್ ಮಾಡಿಕೊಟ್ರು ಟ್ರೈಲರ್. ಆ ಒಂದು ಟ್ರೈಲರ್ ಈಗಲೂ ಕೂಡ ಪ್ಲೇ ಮಾಡಿದ್ವಿ. ಸೊ ಆ ಟ್ರೈಲರ್ನಲ್ಲಿ ನಾವು ನೋಡಕ್ ಸಿಗ್ತಾ ಇರೋದು ನಮಗೆ ಕೇವಲ ಒಂದು 3-5% ಆಫ್ ಸಿನಿಮಾ. ನಮಗೆ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು. ಅಷ್ಟು ಎಲಿಮೆಂಟ್ಸ್ ಇದೆ, ಅಷ್ಟು ವಿಷಯಗಳನ್ನ 2.5 ಗಂಟೆ ಪ್ಯಾಕೇಜಿಂಗ್ ಅಲ್ಲಿ ತಂದುಕೊಟ್ಟು ಅಂಡ್ ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್, ಪ್ರತಿಯೊಬ್ಬ ಕಲಾವಿದರು ತುದಿಗಾಲಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ. ಸೊ ಈ ಸೆಳೆತವನ್ನ ಕೊಟ್ಟಿದ್ದಕ್ಕೆ ನನ್ನ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನನ್ನ ತಮ್ಮ ನನ್ನ ಮನೆಯ ಒಬ್ಬ ಸದಸ್ಯ ತರ ಇದೆ. ಕಳೆದ 8-9 ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಕ್ತಾನೆ ಇದೆ. ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು. ಅಲ್ಲಿ ಸೆಟ್ಟಲ್ ನೋಡಿ ಹುಡುಗ ತುಂಬಾ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ, ಸೊ ಖುಷಿಯಾಗಿ ಮಾತಾಡಿಸಿದ್ದೆ. ಅಲ್ಲಿಂದ ಜರ್ನಿ ಶುರು ಆಯ್ತು. ಅಲ್ಲಿಂದ ಮನೆ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ, ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು ಅಥವಾ ಬರೆಯೋದು, ಡೈಲಾಗ್ಸ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದಿರಲಿ, ಕಥೆ ಕೇಳುವಾಗ ನನ್ನ ಜೊತೆ ಕೂತು ಕೇಳೋದಿರಲಿ, ಈ ತರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಪ್ರತಿ ಸಲ ಒಂದು ಡಿಸಪಾಯಿಂಟ್ ಅಲ್ಲಿ, ಅಂದ್ರೆ ಏನೋ ಒಂದು ಇದು ಕೊರತೆ ಆಯ್ತು, ಇದು ಸಾಗಲಿಲ್ಲ, ಇದು ಸಾಕಾಗಿಲ್ಲ, ಸರಿ ಹೋಗಿಲ್ಲ, ಈ ತರ ಕಂಪ್ಲೇಂಟ್ ಮಾಡ್ಕೊಂಡು ಬೇಜಾರು ಅಳಲು ತೊಡ್ಕೊಳ್ಳೋದು, ನಿಮ್ಮನ್ನ ಹಿಂಗ್ ಬಳಸ್ಬೇಕಾಗಿತ್ತು, ಹಂಗ್ ಬಳಸ್ಬೇಕಾಗಿತ್ತು, ಅಥವಾ ಈ ಸೀನ್ ಹಿಂಗೆ ಹೇಳಿದ್ರೆ ಚೆನ್ನಾಗಿತ್ತು. ಸೊ ಅದೆಲ್ಲ ಪ್ರತಿ ಸಲ ಆಗ್ತಾ ಇದ್ದಾಗ ನಾನು ಹೇಳಿದ್ದು, ಮುಂದೊಂದು ದಿವಸ ನೀನು ಡೈರೆಕ್ಟರ್ ಆಗ್ತೀಯ, ಕಂಪ್ಲೇಂಟ್ ಮಾಡೋದು ನಿಲ್ಸೋದು. ನೀನ್ ಡೈರೆಕ್ಟರ್ ಆದಾಗ ಏನ್ ಬಳಸ್ಕೋತೀಯೋ ಬಳಸ್ಕೋ, ಅಲ್ಲಿ ಬಳಸಿ ತೋರಿಸು. ಸೊ ಅವಾಗ ನಾನು ನಿನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ, ಅವಾಗ ನೀನ್ ನೋಡುವಂತೆ ಅಂತ ಹೇಳಿದ್ದೆ. ಅದನ್ನ ಅಷ್ಟೇ ಸೀರಿಯಸ್ ಆಗಿ ತಗೊಂಡಂತ ಹುಡುಗ. ಈಗೇನು ವಯಸ್ಸು ಕಡಿಮೆ, ಈಗ 30 ಇರಬೇಕು ಅವನಿಗೆ. ಸೊ ಆ ಕಡಿಮೆ ವಯಸ್ಸಲ್ಲಿ ಇಂಥ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದ್ರೆ ಎಲ್ಲ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲಾಮ್ ನನಗೆ, ನನ್ನ ಕಡೆಯಿಂದ. ಅಂಡ್ ಅಷ್ಟಿಲ್ಲ ಅಂದ್ರೆ ಈಗ ಆಗ್ಲೇ ಹೇಳಿದ್ರು ದತ್ತಣ್ಣ ಅಂದ್ರೆ ಭಯ ಹಿಂಗೆ ಹೇಳೋದು ಅಂತ. ಸೊ ದತ್ತಣ್ಣಂಗೆ ಹೋಗಿ ಕನ್ವಿನ್ಸ್ ಮಾಡೋದು, ಮಾಡಕ್ಕ ಅವ್ರನ್ನ ಕನ್ವಿನ್ಸ್ ಮಾಡೋದು, ನನ್ನನ್ನೇ ಕನ್ವಿನ್ಸ್ ಮಾಡೋದು, ಯಾವ್ದು ಅಂದ್ರೆ ತುಂಬಾ ಪಟ್ಟಭದ್ರವಾಗಿ ಕೂತಿರ್ತೀವಿ, ಇದು ಹಿಂಗೆ ಇರಬೇಕು, ಇದು ಹಿಂಗೆ ಯಾಕೆ 100 ಪ್ರಶ್ನೆಗಳು ಸಿಗ್ತೀವಿ. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನು ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನ ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ಟಿಗೆ ಕರ್ಕೊಂಡ್ಬಂದಂತ ಶ್ರೇಯ ಅವನು. ಅವನು ಒಂದು ಕಥೆ ಹಿಂಗಿದೆ, ಒಂದು ನಾಟ್ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ, ವೆರಿ ಡೀಪ್ ಇಟ್ ಇಸ್. ಸೊ ಯೋಚನೆ ಮಾಡೋದು ಹಿಂಗೆ ಮಾಡ್ತೀಯ ಅಂತ ಒಂದು ಸ್ಟ್ರಕ್ಚರ್ ಮಾಡ್ಬಿಡು, ಆಮೇಲೆ ನೋಡೋಣ ಅಂತ ಸ್ಟ್ರಕ್ಚರ್ ಬರ್ಕೊಂಬಂದು ಹೇಳಿದಾಗ ಅದ್ಭುತವಾಗಿದೆ. ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದೆ. ಸೊ ನಿರ್ಮಾಪಕರ ಹುಡುಕಾಟದಲ್ಲಿ ನಮಗೆ ಸಿಕ್ಕಂತ ಈ ಒಂದು ಅದ್ಭುತವಾದ ಅನರ್ಘ್ಯ ರತ್ನ ಈ ಸಂಸ್ಥೆ, ಅಭವನಸ ಸಂಸ್ಥೆ. ಏನಿಗೆ ಅದು ಉತ್ಪ್ರೇಕ್ಷೆಗೆ ಏನಾದ್ರು ಬಜೆಟ್ ಹಾಕ್ಬಿಟ್ರು, ನಾನು ಹಾಕೊಂಡ್ ಸಿನಿಮಾ ತೆಗೆದ್ಬಿಟ್ರು, ನಾನು ಬೇರೆ ಸಿನಿಮಾಗಳು ಬೇರೆ ನಿರ್ಮಾಪಕರು ತೆಗೆದಿದ್ದಾರೆ. ಏನಿಗೆ ಮಾತು ಅವ್ರಿಗೆ ಹೇಳಕ್ ಇಷ್ಟಪಡ್ತಿದ್ದಾರೆ, ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟ್ರು ವಸಿಷ್ಠ ಅಂಡ್ ಸೋ ಕಾಲ್ಡ್ ವಿಲನ್, ಹುಡ್ತಾನೆ ವಿಲನ್ ವಸಿಷ್ಠ. ಹಾಗಾಗಿ ಸೊ ವಿಲನ್ ಅಥವಾ ಇಷ್ಟೊಂದು ಪಾತ್ರಗಳು ಮಾಡಿದ್ದಾನೆ. ಸೊ ಅವನು ಒಳ್ಳೆ ನಟ ಒಬ್ಬನ, ಹೀಗೆ ಒಂದಷ್ಟು ಮಾತುಗಳು ಅವನು ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ. ಸೊ ಅದನ್ನ ಕೇಳಿದಾಗ್ಲೂ ಅದನ್ನ ಒಪ್ಪಿ ನಮ್ಮನ್ನ ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದ್ರೆ ನಿಮ್ಮ ಸಂಸ್ಥೆಗೆ, ನಮ್ಮ ರವೀಂದ್ರ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದ್ರೆ ಸಿನಿಮಾ ಮಾಡಿದ್ದಕ್ಕಷ್ಟೇ ಅಲ್ಲ, ನಿಮ್ಮ ಈ ಕನ್ವಿಕ್ಷನ್ಗೆ, ನಿಮ್ಮ ಈ ವಿಷನ್ಗೆ ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು, ಒಳ್ಳೆ ಕಂಟೆಂಟ್ ನ ಎಂಡೋರ್ಸ್ ಮಾಡಬೇಕು ಅಂತ ನೀವು ತಗೊಂಡಿರೋ ನಿಲುವಿಗೆ, ಆ ನಿರ್ಧಾರಕ್ಕೆ ನನ್ನದೊಂದು ಸಲಾಮ್. ಇಲ್ಲಾಂದ್ರೆ ಈ ತರದೊಂದು ಸಿನಿಮಾ ಆಗ್ತಿರ್ಲಿಲ್ಲ. ಈ ಸಿನಿಮಾ ಈಗ ಏನ್ ಮೂಡ್ ಬಂದಿದೆ, ಇಷ್ಟೆಲ್ಲ ಮಾತಾಡ್ತಿದೀವಿ ಅಥವಾ ಒಂದಷ್ಟು ಮಾತಾಡಕ್ ಆಗದೆ ಬಾಯಿ ಕಟ್ಟಾಕೊಂಡು ಕೂತಿದೀವಿ, ಅದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತವ್ರು ಇವರು. ಸೊ ನಿಮಗೆ, ನಿಮ್ಮ ಸಂಸ್ಥೆಗೆ ತುಂಬಾ 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 ಧನ್ಯವಾದಗಳು, ಅಭಿನಂದನೆಗಳು ಕೂಡ. ಜೊತೆಗೆ ಏನಂದ್ರೆ ಇವರಿಬ್ಬರನ್ನು ನಾನು ಮೀಟ್ ಮಾಡಿದಾಗ ಇವ್ರಿಗೆ ಮಾತೇ ಬರ್ತಾ ಇರ್ಲಿಲ್ಲ, ಮಾತಾಡಕ್ ಬರ್ತಾನೆ ಇರ್ಲಿಲ್ಲ. ಈಗ ಸಿನಿಮಾ ಲವ್ಲಿ ಸಿನಿಮಾ ಶೂಟಿಂಗ್ ಮುಗಿಸೋದ್ರೊಳಗೆ ಯಾವ ರೇಂಜಲ್ಲಿ ಮಾತಾಡೋದು ಕಲ್ತಿದ್ದಾರೆ. ಇದೆಲ್ಲ ಬರೀ ಮಾತಲ್ಲ, ಬಿಟ್ರೆ ನೆಕ್ಸ್ಟ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಅವರೇ ಮಾಡ್ಬಿಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ. ಅಷ್ಟು ಪಳಗಿದ್ದಾರೆ. ಅಷ್ಟು ಪಳಗೋದ ಕಾರಣ ಅವರ ಇನ್ವಾಲ್ವ್ಮೆಂಟ್, ಸಿನಿಮಾ ಮೇಕಿಂಗ್ ಅಲ್ಲಿ ಅವ್ರಿಗಿದ್ದ ಇನ್ವಾಲ್ವ್ಮೆಂಟ್, ಆ ಬದ್ಧತೆ,
ಸಿನಿಮಾಕ್ಕೆ ಅಫ್ಕೋರ್ಸ್ ಎಲ್ಲ ಸಿನಿಮಾಗಳ ತರ ನಮ್ಮ ಸಿನಿಮಾಗೂ ಸವಾಲುಗಳಿದ್ರೆ ಅದು ಎಡತೊಡರು ಇತ್ತು. ಅದೆಲ್ಲವನ್ನೂ ನೀಗಿ ಮತ್ತೆ ಒಂದು ಆಸ್ ಅ ವೋಲ್ಫ್ ಪ್ಯಾಕ್ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ಎಲಿಗೆಂಟ್ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಇನ್ನೂ ಒಂದು ವಿಷಯ ಪ್ರತಾಪ್ ಹೇಳಿಲ್ಲ, ಸೆಟ್ ಹಾಕಿದ್ವಿ, ಚಾಲೆಂಜಿಂಗ್ ಆಗಿತ್ತು. ಈಗ ಡ್ಯೂಪ್ಲೆಕ್ಸ್ ಮನೆ ಯಾರು ಹಾಕಿಲ್ಲ, ನನ್ಗೆ ಗೊತ್ತಿರೋಂಗು ನಂಗೊಂದು ಇನ್ಫಾರ್ಮೇಶನ್ ಪ್ರಕಾರನು ಮರಳಿನ ಮೇಲೆ ಡ್ಯೂಪ್ಲೆಕ್ಸ್ ಮನೆ ಹಾಕಿಲ್ಲ ಬಿಕಾಸ್ ಆಫ್ ಜನರಲ್ ರೆಗ್ಯುಲರ್ ಫಿಸಿಕ್ಸ್. ಆದರೆ ಆ ಸಾಹಸ ಮಾಡುವಾಗ ಫಸ್ಟ್ ಒಂದು ಸ್ಟ್ರಕ್ಚರ್ ಹಾಕಿ ಅದು ಉದುರಿ ಹೋಯ್ತು. ಆ ಉದುರೋದಾಗ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಇಲ್ಲ ಇನ್ನೂ ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಅವರು ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ಕಟ್ಟಿದ್ದಾರೆ. ಅದು ನಿಜವಾಗ್ಲೂ ಅದು ಪ್ರೇಕ್ಷಣೀಯ ಸ್ಥಳ ತರನೇ ಇತ್ತು. ಅಂಡ್ ನಾನು ಕೇಳಿದ್ದೆ ಇನ್ಫ್ಯಾಕ್ಟ್ ಪರ್ಸನಲಿ, ಈ ಮನೆ ಉಳಿಸ್ಕೋಬೋದ ನೋಡಿ ಹಿಂಗಾರು ನಾನೇ ತಗೊಂಡ್ಬಿಡ್ತೀನಿ ಇತ್ತು, ಅಷ್ಟಿಷ್ಟ ಆಗಿತ್ತು. ಆ ತರ ಪ್ರತಿಯೊಬ್ಬರು ನಮ್ಮ ಪ್ರತಾಪ್ ಕೆಲಸ ನೀವು ಅಂದ್ರೆ ಅವರು 6 ಸಿನಿಮಾ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲಿನ ಸಿನಿಮಾ ಅಂತ ಹೇಳ್ತಿದ್ದಾರೆ. ಅವರು ಅದು ಆಡ್ಸ್ ಫೀಲ್ಡ್ ಅಲ್ಲಿ ತುಂಬಾ ದೊಡ್ಡ ಹೆಸರು, ಸಿನಿಮಾಕ್ಕೆ ಹೊಸ ಹೆಸರು ಇರ್ಬೋದು, ಇನ್ನು ಪರಿಚಯ ಆಗ್ತಿರೋ ಹೆಸರು ಇರ್ಬೋದು. ನಮ್ಮ ಪ್ರತಾಪ್ ಈ ಸಿನಿಮಾ ಆದ್ಮೇಲೆ, ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ ಮೇಲೆ, ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತೀನಲ್ಲ, ಇದು ದೊಡ್ಡ ಹೆಸರಾಗುತ್ತೆ. ಇದು ಭರವಸೆ ಕೊಡ್ತಿದ್ದೀನಿ, ಮಾತು ಕೊಡ್ತಿದ್ದೀನಿ. ಇವ್ರು ತುಂಬಾ ಒಳ್ಳೇದಾಗಿ ನಿಮ್ಮೆಲ್ರಿಗೂ. ವಸಿಷ್ಠ ಕೊಟ್ರೆ ಮಾತಾಡ್ತಾ ಇರ್ತಾರೆ, ಎಲ್ಲ ಕೊಟ್ಟರು.